ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरम् श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघुद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं बुधाग्रयं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। वात्स्य श्रीकृष्णसूरीन्द्र पदपङ्कजषट्पदम् अनन्तपद्मनाभार्यं भारद्वाजमहं भजे। अस्मद्गुरुभ्यो नमः। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळ् அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினி வேங்கடவர்க்கென்னை விதியென்ற இம்மாற்றம் நான் கடவா வண்ணமே நல்கு. ஒருத்தி மகனாய் பிறந்து ஒருத்தி மகனாய் ஒளித்து வளர தரக்கில்லானாக்கித்தான் தீங்கு நினைந்த கருத்தை பிழைப்பித்து கஞ்சன் வயிற்றில் உன்னை அறுத்தித்து வந்தோம் பறைதருதியாகில் உன்னை அறுத்தித்து வந்தோம் நெருப்பென்ன நின்ன நெடுமாலே உன்னை அறுத்தித்து வந்தோம் பறைதருதியாகில் திருத்தக்க செல்வமும் சேவகமும் யாம் பாடி வருத்தமும் தீர்ந்து ಮಹಿழ்ந்தೇಲೋರ್ ಎಂಪಾವಾಯ್. ಸರ್ವರಿಗೂ ನನ್ನ ನಮಸ್ಕಾರಗಳು. ನಿನ್ನೆಯ ದಿನ ನಾವು ಉಪನ್ಯಾಸದಲ್ಲಿ 24ನೆಯ ಪಾಶುರವನ್ನು ನೋಡಿದ್ವಿ. ಈ ತಿರುಪ್ಪಾವೈನ 24ನೇ ಪಾಶುರದಲ್ಲಿ ಗೋದಾದೇವಿ ರೈಮಿಂಗಾಗಿ ಒಂದೇ ಪದವನ್ನು 6 ಬಾರಿ ಬಳಸಿದ್ದಾಳೆ. ಪೋಟ್ರಿ 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 ಅಂತ ಹೇಳಿ. ಪೋಟ್ರಿ ಅಂದರೆ ಅವನನ್ನು ಸ್ತೋತ್ರ ಮಾಡೋದು, ಅವನಿಗೆ ಮಂಗಳವನ್ನು ಹಾಡೋದು, ಅವನನ್ನು ಹೊಗಳುವುದು ಅಂತ ಅರ್ಥ. ಆ ರೀತಿಯಲ್ಲಿ ಇಲ್ಲಿ ಅವನನ್ನು ಮಾತ್ರ ಹೊಗಳ್ತಾ ಇಲ್ಲ,
ಬೇರೆ ಬೇರೆ ಅವನ ಬೇರೆ ಬೇರೆ ಭಾಗಗಳನ್ನು ತಗೊಂಡು ಒಂದೊಂದು ಸಾಲಿಗೂ ಅದನ್ನು ಹೊಗಳ್ತಾ ಹೋದ್ಲು ಅಲ್ವಾ. ನೆನ್ನೆಯ ಉಪನ್ಯಾಸದಲ್ಲಿ ನಾವು ನೋಡಿದ್ದು ಅಂಡ್ರಿ ಉಲಗಂ ಅಳಂದಾಯ್ ಅಡಿಪೋಟ್ರಿ ಅಂತ ಹೇಳಿ ಹೇಗೆ ವಾಮನನಾಗಿ ಬಂದು ನಂತರ ತ್ರಿವಿಕ್ರಮನಾಗಿ ಬೆಳೆದು ನಂತರ 3 ಲೋಕಗಳನ್ನು ಅವನು ತನ್ನ ಅಡಿಗಳಿಂದ ಅಳಿತಾನೆ ಅನ್ನೋದನ್ನು ನೋಡಿದ್ವಿ. ಅದರಲ್ಲೂ ನಾವು ವಿಶೇಷವಾಗಿ ನೋಡಿದ್ದು ಈ 3 ಅಡಿಗಳನ್ನು ತ್ರಿವಿಕ್ರಮಾವತಾರದಲ್ಲಿ ಇಡ್ತಾನಲ್ವ, ಆ 3 ಅಡಿಗಳನ್ನು ಇಡೋದನ್ನು ಇಲ್ಲಿ ಗೋದಾದೇವಿ 3 ಬಾರಿ ಹಾಡು ತೋರಿಸಿದ್ದಾಳೆ ತಿರುಪ್ಪಾವೈಯಲ್ಲಿ. ಮೊದಲನೇ ಬಾರಿ 3ನೇ ಪಾಶುರದಲ್ಲಿ ಓಂಗಿ ಉಲಗಳಂದ ಅಂತ ಹೇಳಿದರೆ, ಅದರ ನಂತರ 17ನೇ ಪಾಶುರದಲ್ಲಿ ಅಂಬರಂ ಊಡರುತ್ತಿ ಓಂಗಿ ಉಳಗಳಂದ ಅಂತ ಹೇಳ್ತಾಳೆ. ಅದರ ನಂತರ ಇದನ್ನೇ ಎಲ್ಲಿ ನೋಡ್ತೀವಿ ಅಂದರೆ 24ನೇ ಪಾಶುರ, ನೆನ್ನೆಯ ಪಾಶುರ, ಅಂಡ್ರು ಇವು ಒಲಗಂ ಅಳಂದಾಯ್ ಅಡಿಪೋಟ್ರಿ ಅಂತ ಹೇಳಿ ಇದೇ ಒಂದು ಲೀಲೆಯನ್ನು 3 ಬಾರಿ ಗೋದಾದೇವಿ ತೋರಿಸಿದ್ದಾಳೆ. ಇದು 3 ಅವನ 3 ಅಡಿಗಳಿಗೆ ಸಮ ಅಂತ ನಾವು ಅನ್ಕೋಬೋದು. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ 3 ಬಾರಿ ಅವನು 3 ಹೆಜ್ಜೆಗಳನ್ನು ಇಟ್ಟಿದ್ದನ್ನು ಗೋದಾದೇವಿ ಈ 30 ಪಾಶುರಗಳಲ್ಲಿ 1ರಿಂದ 10ರಲ್ಲಿ ಒಂದು ಸಲ, 10ರಿಂದ 20ರಲ್ಲಿ ಇನ್ನೊಂದು ಸಲ, 20ರಿಂದ 30ರಲ್ಲಿ 3ನೇ ಸಲ, ಈ ರೀತಿಯಾಗಿ 3 ಸರಿ ಈ ಒಂದು ಲೀಲೆಯನ್ನೇ ಗೋದಾದೇವಿ ತಿರುಪ್ಪಾವೈನಲ್ಲಿ ತೋರಿಸ್ತಾಳೆ. ಅದಾದಮೇಲೆ ನಾವು ನೋಡಿದಂಥ ವಿಷಯ ಶೆಂಡ್ರಂಗ್ ತೆನ್ನಿಲಂಗೈ ಶೆಟ್ರಾಯ್ ತಿರಳ್ಪೋಟ್ರಿ ಅಂದರೆ ಆ ಶ್ರೀರಾಮ ಹೇಗೆ ಹೋದನಂತೆ ಅಂದರೆ ಆ ಅಯೋಧ್ಯೆಯಿಂದ ಅವನೇ ಹೋಗಬೇಕಾಯಿತು ಲಂಕೆವರೆಗೂ. ಯಾವುದಕ್ಕೆ? ಆ ರಾವಣ ಸಂಹಾರದ ಮಾಡೋದಕ್ಕೆ. ಆಳ್ವಾರರು ಕೇಳ್ತಾರಲ್ವ, ನಡಂದ ಕಾಲ್ಗಳು ನೊಂದವೋ ಅಂತ ಕೇಳ್ತಾರಲ್ಲ, ಆ ರೀತಿಯಲ್ಲಿ ಅವನೇ ನಡ್ಕೊಂಡು ಎಲ್ಲಿಂದ ಅಯೋಧ್ಯೆಯಿಂದ ಲಂಕೆವರೆಗೂ ಹೋದನಂತೆ. ಇಲ್ಲಿ ನಾವು ನೆನ್ನೆ ನೋಡಿದಂಥ ವಿಷಯ, ಶ್ರೀರಾಮ ಎಂಥೆಂಥ ವಿಷಯಗಳನ್ನು ತಾನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅನ್ನೋದನ್ನು ನೋಡಿದ್ವಿ. ಮೊದಲನೇದಾಗಿ ನಾವು ನೋಡಿದಂಥ ವಿಷಯ, ಅವನ ಬಳಿ ಭಕ್ತರೂ ಬರ್ತಾಯಿದ್ರು, ಅವನ ಬಳಿ ದ್ವೇಷ ಇರೋರು ಬರ್ತಾಯಿದ್ರು. ಇವರನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಮೊದಲನೇದಾಗಿ. ಆಮೇಲೆ ಎರಡನೇದಾಗಿ ಸೀತೆ ಕೇಳಿದಂತಹ ಪ್ರಶ್ನೆ, ಅದ್ರ ಬಗ್ಗೆನೂ ನೋಡಿದ್ವಿ ಅಲ್ವಾ. ಮಧ್ಯ ಸೀತೆ ಅವಳಿಗೆ ಶ್ರೀರಾಮನಿಗೆ ಪ್ರಶ್ನೆ ಹಾಕೋದನ್ನು ಅವನು ಸರಿದೂಗಬೇಕಾಗಿತ್ತು. ಇಲ್ಲಿ ಸೀತೆ ಸರಿದೂಗುವಂಥದ್ದು ಭಕ್ತರು ದ್ವೇಷಿಗಳನ್ನು ಸರಿದೂಗೋದಕ್ಕಿಂತ ಕಷ್ಟವಾದ ಕೆಲಸ. ಆ ರೀತಿಯಲ್ಲಿ ಆ ಸೀತೆಯ ಪ್ರಶ್ನೆಗಳನ್ನು ಸರಿದೂಗಬೇಕು. ಅದಾದಮೇಲೆ ಅತೀ ಕಷ್ಟವಾದ ಕೆಲಸ ಯಾವುದು ಅಂದರೆ, ಆ ವಿಭೀಷಣ ಬಂದಾಗ ಎಲ್ಲರೂ ಎಗರಿ ಒಂದು ಎಕ್ಸೈಟ್ಮೆಂಟ್ನಲ್ಲಿ ಯಾರು ಈ ವಾನರರೆಲ್ಲ ಆ ವಿಭೀಷಣ ಬರಬಾರ್ದು ಅಂತ ವಿರೋಧ ಮಾಡಿದ್ರಲ್ಲ, ಆ ವಾನರರನ್ನು ಸೈಲೆಂಟ್ ಮಾಡೋದು, ಮೌನ ಮಾಡೋದು ಅದಕ್ಕಿಂತ ಅತೀ ಕಷ್ಟವಾದ ವಿಷಯ. ಅದನ್ನು ಈ ಒಂದು ಪ್ರಯಾಣದಲ್ಲಿ ಶ್ರೀರಾಮ ಮಾಡಿ ತೋರಿಸ್ದ. ಆ ರೀತಿಯಲ್ಲಿ ಸೀತೆಯನ್ನು ಬ್ಯಾಲೆನ್ಸ್ ಮಾಡೋದು, ವಾನರರನ್ನು ಬ್ಯಾಲೆನ್ಸ್ ಮಾಡೋದು, ಅದ್ರ ಜೊತೆಗೆ ದ್ವೇಷಿಗಳು ಭಕ್ತರು ಇಬ್ಬರನ್ನು ಸಹ ಬ್ಯಾಲೆನ್ಸ್ ಮಾಡೋದು, ಇದೆಲ್ಲದನ್ನು ಶ್ರೀರಾಮ ತನ್ನ ಒಂದು ಪ್ರಯಾಣದಲ್ಲಿ ಮಾಡಿ ತೋರಿಸ್ದ. ಪೊಂಡ್ರ ಚಗಡಂ ಉದೈತಾಯ್ ಪುಗಳ್ಪೋಟ್ರಿ ಅಂದರೆ ಏನು? ನೆನ್ನೆಯೇ ನಾವು ನೋಡಿದ ಹಾಗೆ ಸಾಮಾನ್ಯವಾದ ಅರ್ಥ ಇದಕ್ಕೆ ಹೇಳೋದು ಏನು ಅಂದರೆ, ಅವನು ಕೈಕಾಲುಗಳನ್ನು ಆಡಿಸ್ತಾ ಇದ್ದ ಒಂದು ಮಗುವಾಗಿ, ಆಗ ಅಸುರನ ರೀತಿಯಲ್ಲಿ ಒಂದು ಶಕಟ ಬಂತು. ಆ ಶಕಟಕ್ಕೆ ಇವನ ಪಾದ ಸ್ಪರ್ಶವಾಯಿತು. ತಕ್ಷಣ ಆ ಶಕಟನ ಸಂಹಾರ ಅಲ್ಲೇ ಆಗೋಯಿತು. ಇದೇ ಸಾಮಾನ್ಯವಾಗಿ ಹೇಳೋದು. ಆದರೆ ಅಲ್ಲಿ ಬಂದಂತಹ ಶಕಟ ಪೊನ್ನ ಅಂದರೆ ಅದು ಚಿನ್ನನ ಅಂತ ನೋಡಿದ್ರೆ ಚಿನ್ನ ಅಲ್ಲ, ಅದು ಚಿನ್ನದ ಶಕಟ ಅಲ್ಲ. ಹೀಗಿರಬೇಕಾದ್ರೆ ಮತ್ತೆ ಚಿನ್ನದ ಶಕಟ ಅಂತ ಇಲ್ಲಿ ಹೇಳ್ತಾ ಇರೋ ಅದು ಯಾವುದು ಅಂತ ನೋಡಿದ್ರೆ, ನೆನ್ನೆನೇ ನಾನು ನಿಮಗೆ ಹೇಳಿದ ಹಾಗೆ ಆ ಅರ್ಜುನ ಅಲ್ವಾ, ಆ ಅರ್ಜುನನಿಗೆ ಒಂದು ರಥ ಸಿಕ್ಕಿರುತ್ತೆ ಆ ಇಂದ್ರಾದಿ ದೇವತೆಗಳ ಕಡೆಯಿಂದ. ಯಾಕೆ? ಅವನು ಕೂಡ ಆ ಇಂದ್ರನ ಮಗನಾಗಿ ಅವತಾರ ಮಾಡಿರೋದ್ರಿಂದ ಅರ್ಜುನನಿಗೆ ಅವರ ಕಡೆಯಿಂದ ಒಂದು ಚಿನ್ನದ ರಥ ಸಿಕ್ಕಿರುತ್ತೆ. ಆ ಚಿನ್ನದ ರಥದಲ್ಲಿ ಮುಂದೆ ಪಾರ್ಥ ಸಾರಥಿ, ಹಿಂದೆ ಪಾರ್ಥ, ಹೀಗೆ ಇಬ್ಬರೂ ಯುದ್ಧಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಆ ಕರ್ಣನ ಬಾಣದಿಂದ ಆ ಅರ್ಜುನ ಪ್ರಾಣ ಹೋಗಬಾರ್ದು ಅಂತ ಹೇಳಿ ಆ ಅರ್ಜುನನ್ನು ಕಾಪಾಡೋದಕ್ಕೆ ಆ ಚಿನ್ನದ ರಥವನ್ನು ಅವನ ಕಾಲಿಂದ ಒದ್ದು ಹೇಗೆ ಭೂಮಿ ಒಳಗೆ ತಳ್ಳುದ್ನೋ ಆ ನಮ್ಮ ಶ್ರೀಕೃಷ್ಣ, ಅದನ್ನೇ ಇಲ್ಲಿ ಪೊಂಡ್ರ ಚಗಡಂ ಉದೈತಾಯ್ ಪುಗಳ್ಪೋಟ್ರಿ ಅಂತ ಗೋದಾದೇವಿ ಹೇಳ್ತಾ ಇರೋದು. ಯಾಕೆ ಅಂದರೆ ಚಿನ್ನದ ಗಾಡಿ, ಚಿನ್ನದ ರಥ ಇದೇನೆ. ಶಕಟಾಸುರ ಬಂದಲ್ಲ, ಅದು ಚಿನ್ನದ ಗಾಡಿ ಅಲ್ಲ.
ಆದರೆ ಅದನ್ನು ಕೂಡ ನಾವಿಲ್ಲಿ ಅನ್ವಯ ಮಾಡ್ಬೋದು. ಯಾವ ರೀತಿ ಅಂದರೆ, ಆ ಗಾಡಿ ಬಂತು, ಆ ಗಾಡಿಗೆ ಈ ನಮ್ಮ ಶ್ರೀಕೃಷ್ಣನ ಪಾದಗಳ ಸ್ಪರ್ಶವಾಯಿತು, ಆಗಲೇ ಅದು ಚಿನ್ನ ಆಗೋಯಿತು ಅಂತ ಹೇಳಿ ಅದನ್ನು ಇದಕ್ಕೆ ಅನ್ವಯ ಮಾಡ್ಬೋದು. ಆ ರೀತಿಯಲ್ಲಿ ಕಂಡ್ರು ಕುಣಿಲ ಎರಿಂದಾಯ್ ಕಳಲ್ ಪೋಟ್ರಿ, ಇದಕ್ಕೆ ನಾವು ನಿನ್ನೆ ಸುಮಾರು ಸೈನ್ಸ್ ಫ್ಯಾಕ್ಟ್ಸ್ ಎಲ್ಲ ನೋಡಿದ್ವಿ ಅಲ್ವಾ, ಫಿಸಿಕ್ಸ್ ಎಲ್ಲ ನೋಡಿದ್ವಿ. ಇದಕ್ಕೆ ಈಗ ಬಲಗೈಯಿಂದ ಎತ್ಕೊಂಡು ಆ ಒಂದು ವತ್ಸಾಸುರನನ್ನು ಅವನು ಸುತ್ತಿ ಹೇಗೆ ಬಿಡಬೇಕು ಅಲ್ವಾ, ಸುತ್ತಿದ್ದೇನಕ್ಕೆ ಇನಿಷಿಯಲ್ ಮೊಮೆಂಟಮ್ಗೆ, ಆಮೇಲೆ ಹೀಗೆ ಎಸಿಬೇಕಾದ್ರೆ ಅದೇ ಸ್ಪೀಡ್ ಮೇಂಟೈನ್ ಆಗಬೇಕು. ಎಲ್ಲಿವರೆಗೂ ಅದು ಮರವನ್ನು ಹೋಗಿ ಯಾವಾಗ ತಾಗತ್ತೋ ಅಲ್ಲಿವರೆಗೂ ಅದೇ ಸ್ಪೀಡ್ ಮೇಂಟೈನ್ ಆಗಬೇಕು. ಇದಕ್ಕೆ ಅವನ ಒಂದು ಇನಿಷಿಯಲ್ ಮೊಮೆಂಟಮ್ ಮುಖ್ಯ, ಅದರ ಜೊತೆಗೆ ಅವನ ಬಾಡಿ ಪೊಸಿಷನ್, ಶ್ರೀಕೃಷ್ಣನ ಬಾಡಿ ಪೊಸಿಷನ್ ಹೇಗಿದೆ ಅದು ಮುಖ್ಯ. ಯಾಕಂದರೆ ಅವನ ವೆಯ್ಟ್ ಟ್ರಾನ್ಸ್ಫರ್, ಯಾವ ಕಾಲುಗಳ ಮೇಲೆ ಎಷ್ಟು ವೆಯ್ಟನ್ನು ಬಿಡ್ತಾ ಇದ್ದಾನೆ, ತೂಕವನ್ನು ಬಿಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಇದನ್ನು ಆ ಒಂದು ವೇಗದಲ್ಲಿ ಅವನು ಎಸಿಬೋದು. ಆ ರೀತಿ ನಿನ್ನೆ ಇದಕ್ಕೆ ಫಿಸಿಕ್ಸ್ ಪಾಯಿಂಟ್ಸ್ ಎಲ್ಲ ನೋಡಿದ್ವಿ ಅಲ್ವಾ. ಅದರಲ್ಲೂ ಇಲ್ಲಿ ನೋಡಿ ಗೋದಾದೇವಿ ತೋರಿಸ್ತಾ ಇರೋದೇನು, ಅವನು ಎಸ್ದಿದ್ದು ತನ್ನ ಬಲಗೈಯಿಂದ, ಆದರೆ ಇಲ್ಲಿ ಗೋದಾದೇವಿ ಹಾಡ್ತಾ ಇರೋದು ಕಳಲ್ ಪೋಟ್ರಿ ಅಂತ ಅವನ ಪಾದಗಳಿಗೆ ಮಂಗಳ ಅಂತ ಹಾಡ್ತಾ ಇದ್ದಾಳೆ. ಯಾಕೆ? ಇಲ್ಲಿ ಗೋದಾದೇವಿ ತನ್ನ ಫಿಸಿಕ್ಸ್ ಜ್ಞಾನವನ್ನು ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಆ ಫಿಸಿಕ್ಸ್ ಪ್ರಕಾರ ಸರಿಯಾಗಿ ತನ್ನ ಕಾಲುಗಳ ಮೇಲೆ ಅವನು ವೆಯ್ಟ್ ಟ್ರಾನ್ಸ್ಫರ್ ಮಾಡಿದ್ರೇ ಇದನ್ನು ಆ ಒಂದು ವೇಗದಲ್ಲಿ ಎಸೆಯೋದಕ್ಕೆ ಸಾಧ್ಯ, ವತ್ಸಾಸುರನನ್ನು. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ತನ್ನ ಫಿಸಿಕ್ಸ್ ನಾಲೆಡ್ಜನ್ನು ತೋರಿಸ್ತಾ ಇದ್ದಾಳೆ. ಕುಂಡ್ರು ಕುಡೆಯಾಯ್ ಎಡುತ್ತಾಯ್ ಗುಣಂ ಪೋಟ್ರಿ ಅಂದರೆ, ನಾವು ನೆನ್ನೆನೇ ನೋಡಿದ ಹಾಗೆ ಅವನು ಕಲ್ಲು ಮಳೆ ಸುರಿಸ್ದ ಇಂದ್ರ ಅಲ್ವಾ, ಕಲ್ಲಿನಂಥ ಮಳೆಯನ್ನು ಸುರಿಸ್ದ. ಹಾಗಿರುವಂತಹ ಕಲ್ಲಿನಂಥ ಮಳೆಗೆ ಕಲ್ಲಿನ ಬೆಟ್ಟದಿಂದ ಉತ್ತರ ಕೊಟ್ಟ ಶ್ರೀಕೃಷ್ಣ ಅಲ್ವಾ. ಆ ರೀತಿಯಲ್ಲಿ ಇದರ ಬಗ್ಗೆಯೂ ಕೂಡ ನೋಡಿದ್ವಿ. ಇಲ್ಲಿ ಏನಕ್ಕೆ ಗುಣ ಅಂತ ಗೋದಾದೇವಿ ಹೇಳ್ತಾಳೆ ಅನ್ನೋದನ್ನು ನೋಡಿದ್ವಿ. ಅದರಲ್ಲೂ ಇಲ್ಲಿ ಗುಣ ಅಂತ ಅಂದರೆ ಅವನ ಸೌಲಭ್ಯ ಗುಣವನ್ನು, ಎಲ್ಲ ಗೋಪಿಯರ ಜೊತೆ ಎಷ್ಟು ಈಸಿಯಾಗಿ ಅವನು ಮಿಂಗಲ್ ಆಗ್ತಾನೋ ಆ ಸೌಲಭ್ಯ ಗುಣವನ್ನು ಗೋದಾದೇವಿ ಇಲ್ಲಿ ತೋರಿಸ್ತಾಳೆ. ವೆಂಡ್ರು ಪಗೈ ಕೆಡಕ್ಕುಂ ನಿನ್ನ ಕೈಯಲ್ಲಿ ವೇಲ್ ಪೋಟ್ರಿ ಅಂತ ಅಂದರೆ ಅವನ ಕೈಯಲ್ಲಿ ಇರುವಂತಹ ವೇಲ್, ಅವನ ಕೈಯಲ್ಲಿ ಎಲ್ಲಿ ವೇಲಿದೆ, ಮುರುಗನ ಬಳಿ ತಾನೇ ವೇಲಿರೋದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆ ರೀತಿ ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ನಿನ್ನೆ ನೋಡಿದ್ವಿ ಅಲ್ವಾ. ಷೋಡಶಾಯುಧ ಸ್ತೋತ್ರದಲ್ಲಿ ಸ್ವಾಮಿ ದೇಶಿಕರು ಸುದರ್ಶನಾಳ್ವಾನನ ಬಳಿ 16 ಆಯುಧಗಳಿವೆ ಅಂತ ಹೇಳಿ ತೋರಿಸ್ತಾರೆ. ಆ 16 ಆಯುಧಗಳಲ್ಲಿ ಈ ವೇಲು ಕೂಡ ಒಂದು ಆಯುಧ. ಈ ವೇಲು ಕೂಡ ಒಂದು ಆಯುಧವಾದ್ದರಿಂದ ಆ ರೀತಿಯಾಗಿ ಆ ವೇಲನ್ನು ಶ್ರೀಮನ್ನಾರಾಯಣ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಆ ವೇಲನ್ನು ನೋಡಿದ್ರೇ ಸಾಕು. ಆ ಷೋಡಶಾಯುಧ ಸ್ತೋತ್ರದ ಒಂದು ಶ್ಲೋಕವನ್ನು ನೋಡಿದ್ವಿ. ರಾಕ್ಷಸರೆಲ್ಲ ಹೇಗೆ ಚೆಲ್ಲಾಪಿಲ್ಲಿಯಾಗಿ ಓಡ್ತಾರೆ ಬೇರೆ ಬೇರೆ ದಿಕ್ಕಿನಲ್ಲಿ ಅಂತ ಹೇಳಿ ನೋಡಿದ್ವಿ. ಅದೇ ಇಲ್ಲೂ ಗೋದಾದೇವಿನೂ ತೋರಿಸ್ತಾರೆ. ವೆಂಡ್ರ್ ಪಗೈ ಕೆಡಕ್ಕುಂ ನಿನ್ನ ಕೈயில் ವೇಲ್ ಪೋಟ್ರಿ ಅಂದರೆ ಅಲ್ಲಿ ಬರುವಂತಹ ಅಸುರರಾಗಿರಲಿ, ನಿನ್ನ ಯಾವುದೇ ಶತ್ರುಗಳಾಗಿರಲಿ, ಆ ವೇಲನ್ನು ನೋಡಿನೇ ಅವರಿಗೆ ಒಂದು ನಾಶ ಕನ್ಫರ್ಮ್ ಅಂತ ಹೇಳಿ ಅವರು ಎಲ್ಲ ದಿಕ್ಕಲ್ಲೂ ಓಡ್ತಾರೆ ಅಂತ ಹೇಳಿ ಗೋದಾದೇವಿ ತೋರಿಸ್ತಾರೆ. ಆ ರೀತಿಯಲ್ಲಿ ಎಂಡ್ರೆಂಡ್ರು ಉನ್ ಸೇವಗಮೇ ಏತ್ತಿ ಪರೆಗೊಳ್ವಾನ್ ಇಂಡ್ರಿಯಾಂ ಒಂದೋಂ ಇರಂಗೇಲೋರ್ ಎಂಪಾವಾಯ್. ಇದಕ್ಕೆ ಹಲವಾರು ಸ್ತೋತ್ರಗಳನ್ನು ನೋಡಿ ಅದರಲ್ಲೂ ಸಹ ಯಾವ ರೀತಿ ನಮ್ಮ ಆಚಾರ್ಯರು ಯಾವಾಗಲೂ ನಿನ್ನ ಕೈಂಕರ್ಯವೊಂದನ್ನೇ ಬೇಡ್ತೀವಿ ಅಂತ ಹೇಳಿ ಬಹಳಷ್ಟು ವಿಧವಾದ ಒಂದು ಸ್ತೋತ್ರಗಳಲ್ಲಿ ಅದನ್ನು ಅವರು ಹಾಡಿರೋದನ್ನು ನೋಡಿದ್ವಿ. ಎಂಡ್ರೆಂಡ್ರು ಉನ್ ಸೇವಗಮೇ ಏತ್ತಿ ಪರೆಗೊಳ್ವಾನ್ ಇಂಡ್ರಿಯಾಂ ಒಂದೋಂ ಇರಂಗೇಲೋರ್ ಎಂಪಾವಾಯ್. ಶೀರ್ಯ ಸಿಂಹಾಸನತ್ತಿருந்து ಅಂತ ಹಿಂದಿನ ಪಾಸುರದಲ್ಲಿ ಹೇಳಿದ್ಲು. ಈ ಪಾಸುರದಲ್ಲಿ ಇಂಡ್ರಿಯಾಂ ಒಂದೋಂ ಇರಂಗೇಲೋರ್ ಎಂಪಾವಾಯ್. ಸಿಂಹಾಸನದಲ್ಲಿ ಶ್ರೀಕೃಷ್ಣ ಕೂತ್ಬಿಟ್ಟ, ಈಗ ಆ ಶ್ರೀಕೃಷ್ಣನ ಸಿಂಹಾಸನದನ್ನು ಇಳಿಸ್ಬೇಕು ಅಂತ ಹೇಳ್ತಾ ಇದ್ದಾಳ ಗೋದಾದೇವಿ ಅಂದರೆ ಇಲ್ಲ. ಇಲ್ಲಿ ಇರಂಗ್ ಅಂದರೆ ಏನರ್ಥ ಅಂದರೆ ನೀನು ಇಳಿ ಅಂತ ಅರ್ಥ ಅಲ್ಲ, ನೀನು ಆ ಸಿಂಹಾಸನದ ಮೇಲೆ ಕೂತ್ಕೋ. ನಾವು ಬಂದಿದ್ದೀವಲ್ಲ ಅಜ್ಞಾನಿಗಳು, ನಾವೇನೇನೋ ಪ್ರಾರ್ಥನೆಗಳನ್ನು ಇಟ್ಕೊಂಡು ಬಂದಿದ್ದೀವಿ, ಆ ಪ್ರಾರ್ಥನೆಗಳನ್ನೆಲ್ಲ ನೀನು ನೆರವೇರಿಸಬೇಕು ಅಂತ ಅಂದರೆ ನೀನು ನಮ್ಮ ಮಟ್ಟಕ್ಕೆ ಇಳಿದು ಬರಬೇಕು, ಆವಾಗಲೇ ಆ ಪ್ರಾರ್ಥನೆಗಳನ್ನು ನೆರವೇರಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಇಳಿದು ಬಾ ಅಂದರೆ ನಮ್ಮ ಮಟ್ಟಕ್ಕೆ ಬಾ ಅಂತ ಹೇಳಿ ಗೋದಾದೇವಿ ತೋರಿಸಿದ್ಲು. ಆ ರೀತಿಯಲ್ಲಿ ನಾವು ನಿನ್ನೆಯ ದಿನ ಈ 24ನೇ ಪಾಸುರವನ್ನು ಮುಗಿಸಿದ್ದೀವಿ. ಈಗ ಇವತ್ತಿನ ದಿನ
ನಾವು ನೋಡುವಂತಹ ಪಾಶುರ ಒರುತ್ತಿ ಮಗನಾಯ್ ಪಿರಂದು ಅನ್ನುವಂತಹ 25ನೇ ಪಾಶುರ. ಈ ಒರುತ್ತಿ ಮಗನಾಯ್ ಪಿರಂದು ಅನ್ನುವಂಥ ಈ ಪಾಶುರದಲ್ಲಿ ಗೋದಾದೇವಿ ಇನ್ಯಾವ ಈಗ ಇಷ್ಟೂ ಪಾಶುರಗಳನ್ನು ನೋಡ್ಕೊಂಬಂದ್ವಿ ಅಲ್ವಾ, 24 ಪಾಶುರಗಳನ್ನು. ಈ 24 ಪಾಶುರಗಳಲ್ಲಿ ನೋಡದೇ ಇರೋವಂಥ ಒಂದು ವಿಷಯವನ್ನು ಗೋದಾದೇವಿ ಇಲ್ಲಿ ತೋರಿಸ್ತಾ ಹೇಳು. ಅದೇನು ಅಂತ ಅಂದರೆ ಆ ಶ್ರೀಕೃಷ್ಣನ ಅವತಾರ. ಇಲ್ಲಿಯವರೆಗೂ ಪರ್ಟಿಕ್ಯುಲರಾಗಿ ಆ ಶ್ರೀಕೃಷ್ಣನ ಅವತಾರವನ್ನು ಎಲ್ಲೂ ತೋರಿಸಿಲ್ಲ. ಶ್ರೀಕೃಷ್ಣನ ಲೀಲೆಗಳು ಎಷ್ಟೊಂದನ್ನು ತೋರಿಸ್ಬಿಟ್ಟಿದ್ದಾಳೆ, ಆದರೆ ಅವನ ಅವತಾರವನ್ನು ಇಲ್ಲಿವರೆಗೂ ಎಲ್ಲೂ ತೋರಿಸಿಲ್ಲ ಗೋದಾದೇವಿ. ಆದರೆ ಈ ಪಾಶುರದಲ್ಲಿ ನಾವು ನೋಡೋದೇ ಆ ವಿಷಯ, ಅವನ ಅವತಾರ ಹೇಗಾಯಿತು ಅನ್ನೋದನ್ನೇ ಇಲ್ಲಿ ಗೋದಾದೇವಿ ಒರುತ್ತಿ ಮಗನಾಯ್ ಪಿರಂದು ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಈ ರೀತಿಯಲ್ಲಿ ಈ ಅವತಾರದ ವಿಷಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಈ 25ನೇ ಪಾಶುರದಲ್ಲೇ. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇರೋದು ಏನು ಅಂದರೆ ಒರುತ್ತಿ ಮಗನಾಯ್ ಪಿರಂದು ಒರುತ್ತಿ ಮಗನಾಯ್ ಒಳಿತು വളರ. ಅಂದರೆ ಏನು, ನಮಗೆ ಆ ಕಥೆ ಗೊತ್ತು. ಈ ಕಥೆಯನ್ನು ಕೂಡ ನಾವು ಬಹಳಷ್ಟು ಸಾರಿ ಹಿಂದಿನ ಉಪನ್ಯಾಸಗಳಲ್ಲೂ ನೋಡಿದ್ದೀವಿ ಅಲ್ವಾ. ಅದರ ಪ್ರಕಾರ ಆ ಶ್ರೀಕೃಷ್ಣ ಯಾರು ಅಂದರೆ ತಾಯಿ ಮಾತನ್ನು ಕೇಳಿದವನು. ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೆ ನಾವು ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆ ಮಾಡ್ದ, ಶ್ರೀರಾಮ ಮರ್ಯಾದ ಪುರುಷೋತ್ತಮ ಅಂತ ಹೇಳಿ ಶ್ರೀರಾಮನ ಬಗ್ಗೆ ಹೊಗಳ್ತೀವಿ ಅಲ್ವಾ. ಆದರೆ ಶ್ರೀಕೃಷ್ಣ ತನ್ನ ತಾಯಿ ಮಾತನ್ನು ಕೇಳಿರೋದನ್ನು ಸಾಮಾನ್ಯವಾಗಿ ಪ್ರಸಿದ್ಧವಾಗಿ ನಮಗೆ ಈ ವಿಷಯ ಗೊತ್ತಿರಲ್ಲ ಅಲ್ವಾ. ಆ ರೀತಿಯಲ್ಲಿ ಆ ಶ್ರೀರಾಮ ಹೇಗೆ ಪಿತೃವಾಕ್ಯ ಪರಿಪಾಲನೆ ಮಾಡಿದ್ನೋ ಅದು ಶ್ರೀರಾಮ ಮಾಡಿದ್ದು ಯಾವಾಗ, ತನಗೆ ಎಷ್ಟೋ ವಯಸ್ಸಾದ ಮೇಲೆ. ಆದರೆ ಶ್ರೀಕೃಷ್ಣ ಮಾಡಿದ್ದು ಯಾವಾಗ, ಮಾತೃವಾಕ್ಯ ಪರಿಪಾಲನೆಯನ್ನು ತಾನು ಅವತಾರ ತೆಗೆದುಕೊಂಡು ಕೂಡಲೇ, ವರ್ಷಗಳೆಲ್ಲ ಕಳೀಲಿಲ್ಲ, ಕೂಡಲೇ ತಾಯಿ ಮಾತನ್ನು ಕೇಳ್ದ. ಏನು ಅಂತ ಅಂದರೆ ವಸುದೇವ ದೇವಕಿಯರು, ನಿಮಗೆಲ್ರಿಗೂ ಗೊತ್ತು, ವಸುದೇವ ದೇವಕಿಯರು ಇದ್ದಿದ್ದು ಜೈಲ್ ಅಲ್ಲ, ಅದು ಹೌಸ್ ಅರೆಸ್ಟ್. ಜೈಲಿಗೂ ಹೌಸ್ ಅರೆಸ್ಟ್ಗೂ ವ್ಯತ್ಯಾಸ ಇದೆ. ಹೌಸ್ ಅರೆಸ್ಟ್ ಅಂತ ಅಂದರೆ ನೀವು ಇರುವಂಥ ಜಾಗದಿಂದ ಎಲ್ಲೂ ಹೊರಗೆ ಹೋಗೋದಕ್ಕಾಗೋದಿಲ್ಲ, ಅಲ್ಲಿ ನಿಮಗೆ ಕೆಲವೊಂದು ಸೌಕರ್ಯಗಳು ಕೊಡಲಾಗುತ್ತೆ, ಅದು ಹೌಸ್ ಅರೆಸ್ಟ್. ಜೈಲ್ ಅಂತ ಅಂದರೆ ನಿಮಗೆ ಸೌಕರ್ಯಗಳು ಏನೂ ಇರಲ್ಲ, ಮತ್ತು ನೀವಲ್ಲಿ ಒಬ್ಬರು ಬೇಕಾದರೂ ಇರ್ಬೋದು, ಇಲ್ಲ ಇಬ್ಬರು ಬೇಕಾದರೂ ಇರ್ಬೋದು. ಈ ಒಂದು ಜೈಲಿಗೂ ಮತ್ತು ಹೌಸ್ ಅರೆಸ್ಟ್ಗೂ ಈ ಒಂದು ವ್ಯತ್ಯಾಸ ಇದೆ. ಈ ರೀತಿಯಲ್ಲಿ ಅಲ್ಲಿ ಆ ದೇವಕಿ ವಸುದೇವರು ಇದ್ದಿದ್ದು ಹೌಸ್ ಅರೆಸ್ಟ್ನಲ್ಲಿ. ಇಂಥ ಹೌಸ್ ಅರೆಸ್ಟಲ್ಲಿ ಅವರಿಬ್ಬರು ಇದ್ದಾಗ ಅವರಿಗೆ ಎಲ್ಲ ಏನೇನು ಸೌಕರ್ಯಗಳು ಬೇಕೋ ಅದೆಲ್ಲ ಸಿಗ್ತಾ ಇತ್ತು, ಆದರೆ ಅವ್ರು ಎಲ್ಲೂ ಅಲ್ಲಿಂದ ಹೊರಗೆ ಹೋಗೋದಕ್ಕಾಗೋದಿಲ್ಲ. ಆ ರೀತಿ ಹೌಸ್ ಅರೆಸ್ಟ್ನಲ್ಲಿ ಇವರಿದ್ದಾಗ ಅವರಿಗೆ 8ನೇ ಮಗನಾಗಿ ಅವತಾರ ಮಾಡಿದವನೇ ನಮ್ಮ ಶ್ರೀಕೃಷ್ಣ. ಅದು ಕೂಡ ನಾವು ನೋಡುವಂಥ ರೀತಿಯಲ್ಲಿ ಇಲ್ಲಿವರೆಗೂ ಎಲ್ಲ ಅವತಾರಗಳಲ್ಲೂ ಆ ನಾರಾಯಣನ ಅವತಾರಗಳನ್ನು ನಾವು ನೋಡ್ಕೊಂಡು ಬಂದರೆ ಅದು ಹಗಲು ಅಥವಾ ಬೇರೆ ಯಾವುದೋ ಒಂದು ಸಮಯವಾಗಿರುತ್ತೆ ಅವತಾರದ್ದು. ಆದರೆ ಯಾವ ಅವತಾರದಲ್ಲೂ ಈ ರೀತಿಯಾಗಿ ನಟ್ಟ ನಡು ರಾತ್ರಿಯಲ್ಲಿ ಆ ಶ್ರೀಮನ್ನಾರಾಯಣ ಅವತಾರ ಮಾಡಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನಟ್ಟ ನಡು ರಾತ್ರಿಯಲ್ಲಿ ಅವನು ಅವತಾರ ಮಾಡಿದ್ದಾನೆ ಅಂತ ಅಂದರೆ ಆ ಮೊದಲ ಅವತಾರವೇ ಈ ಶ್ರೀಕೃಷ್ಣ ಅವತಾರ. ಆ ರೀತಿಯಲ್ಲಿ ಇಲ್ಲಿ ಯಾನಿಶಾ ಸರ್ವಭೂತಾನಾಂ ಅಂತ ಹೇಳಿ ಗೀತೆಯಲ್ಲಿ ನಾವು ನೋಡ್ತೀವಿ. ಅಂತ ಅಂದರೆ ಯಾರಿಗೆ ಎಲ್ಲವೂ ರಾತ್ರಿಯೋ ಆ ರಾತ್ರಿಯಲ್ಲಿ ಎಚ್ಚರವಾಗಿರೋರು ಯಾರು, ಆ್ಯಕ್ಟಿವ್ ಆಗಿರೋರು ಯಾರು ಅಂದರೆ ಒಬ್ಬರು ರಾಕ್ಷಸರು, ಇನ್ನೊಬ್ಬರು IT ಕಂಪ್ನಿಲಿ ಕೆಲಸ ಮಾಡೋರು. ಆ ರೀತಿಯಲ್ಲಿ ಆ IT ಕಂಪ್ನಿಲಿ ಕೆಲಸ ಮಾಡೋರು ರಾಕ್ಷಸರು ಮಾತ್ರ ರಾತ್ರಿಲಿ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ರಾತ್ರಿಲಿ ಅದಕ್ಕೆ ಇಲ್ಲಿವರೆಗೂ ನಮ್ಮ ಈ ಎಂಬೆರುಮಾನನ ಅವತಾರ ಆಗೇ ಇರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತಾ ಇದ್ದೀವಿ ರಾತ್ರಿಯಲ್ಲೂ ಕೂಡ ಈ ಎಂಬೆರುಮಾನ್ ಅವತಾರ ಮಾಡ್ದ. ಆ ರೀತಿಲಿ ಇಲ್ಲಿ ನಾವು ನೋಡೋದಾದರೆ ಆ ದೇವಕಿ ಮತ್ತು ವಸುದೇವರಿಗೆ ಶ್ರೀಕೃಷ್ಣನ ಅವತಾರವಾಯಿತು. ಇಲ್ಲೂ ಕೂಡ ನಾವು ನೋಡ್ಬೋದು, ಭಾಗವತದಲ್ಲಿ ವರ್ಣಿಸ್ತಾರೆ, ತಮ್ ಅದ್ಭುತಂ ಬಾಲಕಂ ಅಂತ ಹೇಳಿ ಆ ಶ್ರೀಕೃಷ್ಣನ ಅವತಾರದ ಸಮಯದಲ್ಲೇ ಅವನು ಶಂಖ ಚಕ್ರ ಗದಾ ಪಾಣಿಯಾಗಿ ಪೀತಾಂಬರ ಸುಶೋಭಿತನಾಗಿ ಅವನು ಅವತರಿಸ್ದ. ಹುಟ್ಟೋ ಮಗು ಆ ರೀತಿಯಾಗಿ ಅವನು ಅವತರಿಸ್ದ. ಅದು ಮಾತ್ರ ಅಲ್ಲ, ಇದನ್ನೆಲ್ಲ ನೋಡಿ ತಾಯಿ ದೇವಕಿಗೆ
ಒಂದು ಚಿಂತೆ ಆಯಿತು. ಯಾಕೆ ಅಂದರೆ ತಾಯಿ ದೇವಕಿ ಈ ಶ್ರೀಕೃಷ್ಣನನ್ನು ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಈಗಾಗಲೇ ಎಷ್ಟೋ ಮಕ್ಕಳನ್ನು ಅವಳು ಕಳ್ಕೊಂಡಿದ್ದಾಳೆ, ಶ್ರೀಕೃಷ್ಣನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ಆ ಕಂಸ ಶ್ರೀಕೃಷ್ಣನನ್ನು ಏನಾದರೂ ಮಾಡಿಬಿಡ್ತಾನೆ, ಯಾಕಂದರೆ ಈ ಮಗು ನಾರ್ಮಲ್ಲಾಗೂ ಇಲ್ಲ, ಈ ರೀತಿ ಏನೇನೋ ಹಿಡ್ಕೊಂಡೆಲ್ಲ ಬಂದಿದೆ. ಇದನ್ನೆಲ್ಲ ನೋಡಿಬಿಟ್ರೆ ಇವನೇ ಶ್ರೀಕೃಷ್ಣ ಅನ್ನೋದು ಕಂಸನಿಗೆ ಗೊತ್ತಾಗುತ್ತೆ. ಈ ಮಗುಗೆ ಏನೂ ಆಗಬಾರ್ದು ಅಂತ ಹೇಳಿ ಆ ಮಗು ಈ ರೀತಿ ಅವತಾರ ಮಾಡಿದ ಕೂಡಲೇ ಆ ತಾಯಿ ಒಂದು ಮಾತು ಹೇಳ್ತಾಳೆ, ದೇವಕಿ ಒಂದು ಮಾತು ಹೇಳ್ತಾಳೆ, ಕಂಸನಿಂದ ನಿನಗೆ ಅಪಾಯ ಇದೆ, ಅದಕ್ಕೋಸ್ಕರ ನೀನು ಎಲ್ಲ ಮಕ್ಕಳಂತೆ ಈ ಶಂಖಚಕ್ರ ಗದಾಪಾಣಿಗಳನ್ನೆಲ್ಲ ನೀನು ಬಿಟ್ಟು ನಾರ್ಮಲ್ಲಾಗಿರು ಅಂತ ಹೇಳಿ ಆ ತಾಯಿ ಮಾತು ಹೇಳ್ತಾಳೆ. ಆ ತಾಯಿ ಹೇಳಿದಂಥ ಮಾತನ್ನು ಹಾಗೆ ತಕ್ಷಣವೇ ಪರಿಪಾಲನೆ ಮಾಡಿ ತೋರಿಸಿದವನು ನಮ್ಮ ಶ್ರೀಕೃಷ್ಣ. ಈ ವಿಷಯ ನಮಗೆ ಎಷ್ಟೋ ಮಂದಿಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಲ್ವಾ. ಸಾಮಾನ್ಯವಾಗಿ ಆ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆ ಮಾಡ್ದ, ಆ ಕಾಡುಗೆ ಹೊಟ್ಟೋದ, ಅದನ್ನೆಲ್ಲ ಹೇಳ್ತೀವಿ, ಅದೆಲ್ಲ ಒಳ್ಳೆಯ ವಿಷಯನೇ, ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ಸಮಯ ಶ್ರೀಕೃಷ್ಣನು ಈ ರೀತಿ, ಅದು ಎಷ್ಟೋ ವರ್ಷಗಳಾದಮೇಲಲ್ಲ, ಅವತಾರ ಮಾಡಿದ ತಕ್ಷಣವೇ ತಾಯಿ ಮಾತನ್ನು ಕೇಳಿದ್ದಾನೆ. ಆ ರೀತಿಯಲ್ಲಿ ತಂದೆ ಮಾತನ್ನು ಕೇಳಿ ನಮಗೆ ಮಾದರಿಯಾದವನು ಶ್ರೀರಾಮನಾದರೆ, ತಾಯಿ ಮಾತನ್ನು ಕೇಳಿ ನಮಗೆ ಮಾದರಿಯಾದವನು ಶ್ರೀಕೃಷ್ಣ. ಶ್ರೀಕೃಷ್ಣ ಆ ರೀತಿ ತಾಯಿ ಮಾತನ್ನು ಕೇಳಿ ತನ್ನ ಶಂಖ ಚಕ್ರ ಗದಾ ಪದ್ಮಗಳನ್ನು ಮರೆಸಿಕೊಂಡ. ಆಮೇಲೆ ಆ ಕಂಸ ಇರೋವರೆಗೂ ಅವನು ಹಾಗೇ ಇದ್ದ. ಇಲ್ಲಿ ಈ ರೀತಿ ಶ್ರೀಕೃಷ್ಣನ ಅವತಾರವಾಯಿತು. ಆಮೇಲೆ ಆ ಶ್ರೀಕೃಷ್ಣನಿಂದ ನಿಮಗೆಲ್ಲರೂ ಗೊತ್ತು, ಆ ಶ್ರೀಕೃಷ್ಣನ ಒಂದು ಸಂಕಲ್ಪದ ಮೇಲೇ ಆ ಶ್ರೀಕೃಷ್ಣ ಬುಟ್ಟಿಯಲ್ಲಿ ಬಂದ ವಸುದೇವನ ತಲೆ ಮೇಲೆ. ಅಲ್ಲಿ ಎಲ್ಲ ಒಂದು ಬಾಗಿಲುಗಳು ಏನು ತೆಗಿಬೇಕಾಯಿತು, ಹೌಸ್ ಅರೆಸ್ಟ್ ಅಂದರೆ ಹೊರಗೆ ಹೋಗೋಕ್ಕಾಗಲ್ಲ ಅಲ್ವಾ, ಆ ರೀತಿಯಲ್ಲಿ ಅಲ್ಲಿ ಬಾಗಿಲುಗಳೆಲ್ಲ ಏನು ತೆಕ್ಕೋಬೇಕಾಗಿತ್ತು ಎಲ್ಲವೂ ಅವನ ಒಂದು ದಿವ್ಯ ಸಂಕಲ್ಪದಿಂದ ತೆಕ್ಕೊಂಡ್ವು. ಅದರ ಜೊತೆಗೆ ಅಲ್ಲಿ ಕಾವಲುಗಾರರು ಸಹ ಎಲ್ಲರೂ ಆ ಸಮಯದಲ್ಲಿ ಮೂರ್ಛೆ ಹೋದರು. ವಸುದೇವ ತನ್ನ ತಲೆಯ ಮೇಲೆ ಬುಟ್ಟಿಯಲ್ಲಿ ಶ್ರೀಕೃಷ್ಣನ ಕರೆದುಕೊಂಡು ಹೊರಟ ಗೋಕುಲದ ಕಡೆಗೆ. ಆ ರೀತಿಯಲ್ಲಿ ವಸುದೇವ ಏನೋ ವಸುದೇವ ಹೊರಟ್ರೆ ಅಲ್ಲಿ ನಟ್ಟ ನಡುವೆ ಅವನಿಗಿರುವಂಥದ್ದು ಏನು ಅಂದರೆ ಆ ಯಮುನಾ ನದಿ. ಅದನ್ನು ಹೇಗೆ ಅವನು ಪಾರು ಮಾಡ್ತಾನೆ ಅಂದರೆ, ಅದಕ್ಕೆ ನಾವು ಹೇಳೋದು, ಆ ಯಮುನಾ ನದಿ ಈ ವಸುದೇವ ಬಂದ, ಮತ್ತು ಅಲ್ಲಿ ಹೇಗೆ ಎಲ್ಲರೂ ಕಾವಲುಗಾರರು ಮೂರ್ಛೆ ಹೋದರು, ಬಾಗಿಲುಗಳು ತೆಕ್ಕೊಂಡ್ವಲ್ಲ, ಅದೇ ರೀತಿಲಿ ಇಲ್ಲೂ ಸಹ ಆ ಯಮುನಾ ನದಿನೂ ಆ ಶ್ರೀಕೃಷ್ಣನನ್ನು ಅವನೇ ಪರಮಾತ್ಮ, ಅವನೇ ಪರಬ್ರಹ್ಮ ಅಂತ ಹೇಳಿ ಅವನ ಸಂಕಲ್ಪ ಈಗ ಹೀಗಿದೆ, ಅವನು ಇಲ್ಲಿಂದ ಮಥುರಾಯಿಂದ ಆ ಗೋಕುಲಕ್ಕೆ ಹೋಗಬೇಕು, ಅದಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು, ಕೈಂಕರ್ಯ ಮಾಡಬೇಕು ಅಂತ ಹೇಳಿ ಆ ಯಮುನೆ ದಾರಿ ಬಿಟ್ಲು. ಆ ರೀತಿಯಲ್ಲಿ ಯಮುನೆ ದಾರಿ ಮಾಡಿಕೊಟ್ಟು ಈ ವಸುದೇವನನ್ನು ಸುಲಭವಾಗಿ ಆ ಮಾರ್ಗದಲ್ಲಿ ಹೋಗೋದಕ್ಕೆ ಬಿಟ್ಲು. ಆ ರೀತಿಯಲ್ಲಿ ಯಮುನೆ ಮಾಡಿದಂತಹ ಮೊಟ್ಟ ಮೊದಲ ಕೈಂಕರ್ಯ ಶ್ರೀಮನ್ನಾರಾಯಣನಿಗೆ. ಯಮುನೆ ಈ ರೀತಿಯಾಗಿ ಕೈಂಕರ್ಯ ಮಾಡಿದ್ದಾಳೆ. ಅದಾದಮೇಲೆ ನಾವೀಗಾಗಲೇ ಬಹಳಷ್ಟು ಉಪನ್ಯಾಸಗಳಲ್ಲಿ ನೋಡಿದ್ದೀವಿ, ಆ ಶ್ರೀಕೃಷ್ಣನ ಪಾದಗಳನ್ನು ಸ್ಪರ್ಶಿಸಬೇಕು ಅನ್ನೋ ಆಸೆಯಿಂದ ಯಮುನೆ ಉಕ್ಕಿ ಉಕ್ಕಿ ಹರಿದು ಆ ಶ್ರೀಕೃಷ್ಣನ ಪಾದಗಳನ್ನು ಸ್ಪರ್ಶಿಸಿದ್ಲು ಅಲ್ವಾ. ಅವನ ಪಾದಗಳು ಆ ಬುಟ್ಟಿಯಿಂದ ಹೊರಗೆ ಬರ್ತಾ ಇತ್ತು. ಆ ಬುಟ್ಟಿಯಿಂದ ಹೊರಗೆ ಬರ್ತಾ ಇದ್ದಂಥ ಶ್ರೀಕೃಷ್ಣನ ಪಾದಗಳನ್ನು ಸ್ಪರ್ಶಿಸಬೇಕು ಅನ್ನೋ ಆಸೆಯಿಂದ ಯಮುನೆ ಉಕ್ಕಿ ಉಕ್ಕಿ ಹರಿದ್ಲು. ಆ ರೀತಿಯಲ್ಲಿ ಆ ಯಮುನೆಗೂ ಸಹ ಶ್ರೀಕೃಷ್ಣನ ಪಾದಗಳ ಸ್ಪರ್ಶವಾಯಿತು. ಅವಳು ಕೈಂಕರ್ಯವನ್ನು ಮಾಡಿದ್ಲು. ಅದಾದಮೇಲೆ ಶ್ರೀಕೃಷ್ಣ ಇಲ್ಲಿಂದ ವಸುದೇವ ದೇವಕಿಯರ ಬಳಿಯಿಂದ ಅಲ್ಲಿ ಯಶೋದೆ ನಂದಗೋಪರ ಬಳಿಗೆ ಹೋಗಿ ಸೇರಿದ. ಇದು ಅವನ ಅವತಾರದ ಕಥೆ. ಈ ಅವತಾರದ ಕಥೆಯನ್ನೇ ಇಲ್ಲಿ ಗೋದಾದೇವಿ 2 ಸಾಲಿನಲ್ಲಿ ಹೇಳ್ತಾ ಇರೋದು. ಒರುತ್ತಿ ಮಗನಾಯ್ ಪಿರಂದು ಒರುತ್ತಿ ಮಗನಾಯ್ ಒಳಿತ್ತು ವಳರ. ಇಲ್ಲಿ ಅವನು ಹೋಗಿದ್ದು ಏನಕ್ಕೆ ಅಂದರೆ, ಇಲ್ಲಿ ಅವನ ಅವತಾರವಾಗಿದೆ. ಈಗ ಎಲ್ಲವನ್ನೂ ಅವನು ತೋರಿಸ್ದ, ಶಂಖಚಕ್ರ ಗದಾಪಾಣಿಗಳನ್ನ ಎಲ್ಲ ತೋರಿಸ್ದ ಅವನು. ಆದರೆ ತನ್ನ ತಾಯಿ ಹೇಳಿದ್ಲು ದೇವಕಿ, ಇದನ್ನೆಲ್ಲ ನೀನು ಏನು ತೋರಿಸ್ಬೇಡ ಅಂತ ಹೇಳಿದ ತಕ್ಷಣವೇ ಅದನ್ನು ಮರೆಸ್ಕೊಂಡ. ಅದರ ಜೊತೆಗೆ ತಾನು ಮರೆಯಾಗೆ ಬೆಳೆದ. ಅದನ್ನೇ ಇಲ್ಲಿ ಒಳಿತ್ತು ವಳರ ಅಂತ ಅಂದರೆ, ತಾನು ಕೂಡ ಆ ನಂದಗೋಪ ಯಶೋದೆಯರ ಬಳಿ ಅವನು
ಏನಂತಾರೆ, ಮರೆ ಮಾಚಿಕೊಂಡೇ ಬೆಳೆದ ಅಂತ ಹೇಳಿ, ಆ ಯಾರಿಂದ ಮರೆ ಮಾಚಿಕೊಂಡು, ಮುಖ್ಯವಾಗಿ ಆ ಕಂಸನಿಂದ ಮರೆ ಮಾಚಿಕೊಂಡೇ ಬೆಳೆದ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ಒರುತ್ತಿ ಮಗನಾಯ್ ಪಿರಂದು ಅಂತ ಹೇಳಿದರೆ, ಇಲ್ಲಿಯವರೆಗೂ ನಾವು ನೋಡದೇ ಇರುವಂತಹ ಒಂದು ಶ್ರೀಕೃಷ್ಣನ ಲೀಲೆ ಯಾವುದು ಅಂದರೆ ಅವನ ಅವತಾರ. ಅದನ್ನು ಗೋದಾದೇವಿ ಈ 25ನೇ ಪಾಶುರದಲ್ಲಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ದಾಸರ ಒಂದು ಕೀರ್ತನೆಯನ್ನು ನೋಡೋದಾದರೆ, ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬುವರಮ್ಮ, ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ ಅಂತ ಹೇಳಿ, ಇಲ್ಲಿ ಶ್ರೀಕೃಷ್ಣನಿಗೆ ಯಾರಾದರೂ ಬೇರೆ ಮಕ್ಕಳು ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ, ಈಗ ಮಕ್ಕಳು ಏನಾದರೂ ಮಾಡಿಬಿಟ್ರೆ ನಮ್ಮನೆ ಮಗು ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಲ್ವಾ, ಅದೇ ರೀತಿ ಇಲ್ಲಿ ಶ್ರೀಕೃಷ್ಣನೂ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಂತೆ ಆ ಯಶೋದೆಯ ಬಳಿ. ಏನು ಅಂತ ಹೇಳಿದ್ರೆ, ಇವರೆಲ್ಲ ತುಂಬ ಗೋಳೈಕೊಳ್ತಾರಮ್ಮ ನನ್ನ ಫ್ರೆಂಡ್ಸ್ ಎಲ್ಲ. ಏನಂತ, ದೇವಕಿ ಅನ್ನೋಳು ಹೆತ್ತಳಂತೆ, ವಸುದೇವನೆಂಬವ ಪಿತನಂತೆ, ಕಾವಲಲ್ಲಿ ಹುಟ್ಟಿದೆನಂತೆ, ಮಾವಗಂಜಿಯಲ್ಲಿ ತಂದರಂತೆ ಅಂತ ಹೇಳಿ ಆ ಮಕ್ಕಳ ಬಳಿ ಅವನ ಲೀಲೆಯನ್ನು, ಮಕ್ಕಳು ಮಾಡಿದ ತೊಂದರೆಗೆ ಈ ಕಂಪ್ಲೇಂಟನ್ನು ಅವನು ಯಶೋದೆಯ ಬಳಿ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಇಲ್ಲಿ ದಾಸರು ತಮ್ಮ ಕೀರ್ತನೆಯಲ್ಲಿ ಈ ಅವತಾರದ ಒಂದು ರಹಸ್ಯವನ್ನು ಅವನೇ ಹೇಗೆ ತನ್ನ ಬಾಯಿಂದ ಹೇಳಿಕೊಂಡ ತನ್ನ ತಾಯಿಯ ಬಳಿ ಅಂತ ಹೇಳಿ ಇಲ್ಲಿ ತೋರಿಸ್ತಾಳೆ. ಅದರ ಜೊತೆಗೆ ನಾವು ನೋಡುವಂತಹ ವಿಷಯ ಏನು ಅಂತ ಅಂದರೆ, ಈ ಶ್ರೀಕೃಷ್ಣಾವತಾರ ಯಾವುದನ್ನು ಸಿಗ್ನಿಫೈ ಮಾಡುತ್ತೆ, ಯಾವುದನ್ನು ನಮಗೆ ಇಂಪಾರ್ಟೆಂಟಾಗಿ ತೋರಿಸುತ್ತೆ ಅಂತ ನೋಡಿದ್ರೆ, ಈ ಶ್ರೀಕೃಷ್ಣಾವತಾರ ಅನ್ನುವಂಥದ್ದು ಹೇಗೆ ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತೆ ಅನ್ನೋದನ್ನು ಇಲ್ಲಿ ದಾಸರೂ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮಗೆ ಸ್ವಾಮಿ ದೇಶಿಕರು ತಮ್ಮ ಒಂದು ಶ್ಲೋಕದಿಂದ ತೋರಿಸ್ತಾರೆ. ಅದರಲ್ಲಿ ದಾಸರು ತೋರಿಸ್ತಾ ಇರೋದನ್ನು ನಾವು ನೋಡೋದಾದರೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ನೀವು ಕೇಳಿರ್ಬೋದು ಈ ಕೀರ್ತನೆಗಳನ್ನ ಅಲ್ವಾ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕಷ್ಟಗಳೆಲ್ಲ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತೆ ಅಂತ ಹೇಳಿ ಇಲ್ಲಿ ಆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಂತಿದೆ. ಆದ್ದರಿಂದ ಅಂದರೆ ಅವನ ಅವತಾರ ಲೀಲೆಯನ್ನು ಕೇಳೋದ್ರಿಂದ ನಮಗೆ ಮನದ ಈ ಇಷ್ಟಾರ್ಥಗಳೆಲ್ಲ ಹಾಗೇ ನೆರವೇರೋ ಹಾಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ದಾಸರು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಸುದುಷ್ಕರೇಣ ಶೋಚೇದ್ಯೋ ಏನೇಷ್ಟ ಹೇತುನ ಸಸ ತಸ್ಯಾಹಮೇವೇತಿ ಚರಮಶ್ಲೋಕ ಸಂಗ್ರಹ ಅಂತ ಹೇಳಿ, ಯಾವ ಕಷ್ಟ ಸಾಧ್ಯವಾದದ್ದು ಏನಾದರೂ ಇದ್ದರೆ, ಇಂಪಾಸಿಬಲ್ ಏನಾದರೂ ಇದ್ದರೆ, ಅಂಥ ಪ್ರಾಪ್ತಿಗಳನ್ನು ಸಹ ಒಬ್ಬ ಪ್ರಪನ್ನನು ಅಂದರೆ ಅವನಲ್ಲಿ ಯಾರು ಶರಣಾಗತಿ ಮಾಡಿದಾನೋ ಅವನು ಅದರ ಬಗ್ಗೆ ಚಿಂತಿಸಬೇಕಾದಂಥ ಅಗತ್ಯ ಇಲ್ಲ. ಯಾಕೆ ಅಂದರೆ ಆ ಕಷ್ಟ ಸಾಧ್ಯಗಳು ನೆರವೇರುವಂಥದ್ದು ಏನಿದೆ, ಅವನ ಇಷ್ಟಾರ್ಥಗಳು ನೆರವೇರೋದು, ಅದನ್ನೇ ತಾನೇ ಇಲ್ಲಿ ದಾಸರು ಹೇಳಿದರು. ಮನದ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು, ಅದೇ ರೀತಿ ಅವನ ಕಷ್ಟ ಸಾಧ್ಯವಾಗಿ ಇರುವಂತಹ ಅವನ ಪ್ರಾರ್ಥನೆಗಳು ಆಸೆಗಳೆಲ್ಲ ಏನಿದೆ ಅಂತಹ ಪ್ರಪನ್ನನಿಗೆ ಆ ಕಷ್ಟ ಸಾಧ್ಯಗಳ ಫಲವಾಗಿ ಅವನೇ ಇದ್ದಾನೆ, ಶ್ರೀಕೃಷ್ಣನೇ ಇದ್ದಾನೆ. ಅವನಿಗೆ ಬೇಕಾಗಿರುವಂತಹ ವಿಷಯಗಳ ಫಲವಾಗಿ ಶ್ರೀಕೃಷ್ಣನೇ ಇದ್ದಾನೆ. ಅದರ ಬಗ್ಗೆ ಆ ಶರಣಾಗತನು ಯೋಚಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ನಮಗೆ ಇದು ಚರ್ಮಶ್ಲೋಕದಿಂದ ತಿಳಿಯುತ್ತೆ ಅಂತ ಹೇಳಿ ಸ್ವಾಮಿ ದೇಶಿಕರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ದಾಸರು ಹೇಳಿದಂಥ ವಿಷಯವನ್ನೇ ಸ್ವಾಮಿ ದೇಶಿಕರು ತೋರಿಸಿದ್ದಾರೆ. ಅವನ ಅವತಾರ ಲೀಲೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತ ಅಂದರೆ, ಅವನ ಅವತಾರ ಯಾವುದಕ್ಕಾಗಿ ಆಗಿದ್ದು ಅಂದರೆ, ಈ ರೀತಿಯಾಗಿ ಕಷ್ಟ ಸಾಧ್ಯವಾದಂತಹ ಪ್ರಾರ್ಥನೆಗಳು ನಮ್ಮ ಬಳಿ ಯಾವುದಾದ್ರೂ ಇದ್ದರೆ ಅದಕ್ಕೆ ಫಲವಾಗಿ ಅವನೇ ಇದ್ದಾನೆ, ಅದರ ಬಗ್ಗೆ ಯೋಚಿಸಬೇಕಾಗಿರುವಂಥ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಒರುತ್ತಿ ಮಗನಾಯ್ ಪಿರಂದು ಒರುತ್ತಿ ಮಗನಾಯ್ ಒಳಿತ್ತು ವಳರ, ಈ ರೀತಿಯಲ್ಲಿ ನಮ್ಮ ಶ್ರೀಕೃಷ್ಣ ಹೇಗೆ ಅಲ್ಲಿ ಮರೆಮಾಚಿಕೊಂಡು ಅಲ್ಲಿರುವಂತಹ ಗೋಕುಲದಲ್ಲಿ ಬೆಳೆದ ಅನ್ನೋದನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಅದರ ನಂತರ ನಾವು ನೋಡುವಂಥ ವಿಷಯ, ಒರುತ್ತಿ ಮಗನಾಯ್ ಒಳಿತ್ತು ವಳರ ತರಕ್ಕಿಲ್ಲಾನಾಕಿತ್ತಾನ್ ತೀಂಗಿನಿಂದ ಕಂಜನ್ ವೈಟ್ರಿಲ್ ಅಂತ ಹೇಳಿ ಅವನ ಒಂದು ಹೊಟ್ಟೆಯಲ್ಲಿ ಏನು ಭಯವನ್ನು ಉಂಟು ಮಾಡಿದ್ಲಂತೆ. ಯಾವ ರೀತಿ, ಯಾವಾಗ ಅಂತ ನೋಡಿದ್ರೆ, ಆ ಶ್ರೀಕೃಷ್ಣನ ಅವತಾರಕ್ಕೂ ಮುಂಚೆಯೇ ಆ
ಕಂಸನಿಗೆ ಭಯ ಆರಂಭವಾಗೋಯಿತು. ಅದು ಯಾವಾಗಿಂದ ಅಂತ ನೋಡಿದ್ರೆ, ಆ ಶ್ರೀಕೃಷ್ಣ ಇನ್ನೂ ಅವತಾರನೇ ಮಾಡಿಲ್ಲ, ಅದಕ್ಕೆ ಮುಂಚೆನೇ ಕಂಸನಿಗೆ ಭಯ ಶುರುವಾಗೋಯ್ತು. ಅಂದರೆ ಆ ಶ್ರೀಕೃಷ್ಣನ ಪ್ರಭಾವ ಎಷ್ಟರ ಮಟ್ಟಿಗೆ ಇರಬೇಕು ನೋಡಿ ಅಲ್ವಾ. ಶ್ರೀಕೃಷ್ಣ ಅವತಾರವಾಗೋಯ್ತು, ಆಮೇಲೆ ಅವನಿಗೆ ಭಯ ಶುರುವಾಗಿದೆ ಅಂದರೆ ಅದು ಬೇರೆ ವಿಷಯ. ಇನ್ನೂ ಅವನ ಅವತಾರನೇ ಆಗಿಲ್ಲ, ಆಗಲೇ ಕಂಸಂಗೆ ಭಯ ಶುರುವಾಗೋಯ್ತು ಅಂತ ಹೇಳಿ ಕರುತ್ತೈ ಪಿழைಪಿತ್ತು ಕಂಜನ್ ವೈಟ್ರಿಲ್ ಅಂತ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಕರುತ್ತೈ ಪಿழைಪಿತ್ತು ಅಂದರೆ ಆ ಭಯವನ್ನು ಅವನು ಹಾಕ್ಬಿಟ್ಟ. ಎಲ್ಲಿಗೆ ಹಾಕ್ದ? ಅವನ ಹೊಟ್ಟೆ ಒಳಗೆ ಹಾಕ್ದ. ಆ ಭಯ ಯಾವಾಗಲೂ ಇದೆ. ಅವನ ಸಾವು ಬರೋವರೆಗೂ ಅವನಿಗೆ ಆ ಭಯ ಇದೆ, ಆ ಕಂಸನಿಗೆ. ಆ ರೀತಿಯಲ್ಲಿ ಆ ಭಯ ಅನ್ನುವಂಥದ್ದು ಆ ಶ್ರೀಕೃಷ್ಣನ ಅವತಾರಕ್ಕೂ ಮುಂಚೆಯೇ, ಅಂದರೆ ಅವನ ಪ್ರಭಾವ ಎಷ್ಟರ ಮಟ್ಟಿಗೆ ಇರಬೇಕು ಅಲ್ವಾ, ಆ ಅವತಾರಕ್ಕೂ ಮುಂಚೆಯೇ ಆ ಕಂಸನಿಗೆ ಶ್ರೀಕೃಷ್ಣನ ಭಯ ಬಂತು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣನಿಗೆ ಹೀಗೆ ಭಯ ಬಂತು. ಈ ರೀತಿಯಾಗಿ ಭಯ ಬರೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ನಿಮಗೆಲ್ಲರಿಗೂ ಗೊತ್ತು, ಆ ಒಂದು ಆಕಾಶವಾಣಿ ಅಲ್ವಾ. ಆ ಆಕಾಶವಾಣಿ, ಅದಕ್ಕೆ ಮುಂಚೆ ಇರುವಂತಹ ಈ ವಸುದೇವ ದೇವಕಿಯರು, ಅದರ ಒಂದು ಸಣ್ಣ ಇಂಟ್ರೊಡಕ್ಷನ್ನ, ಒಂದು ಪೀಠಿಕೆಯನ್ನು ನಾವು ನೋಡೋದಾದರೆ ಸ್ವಾಮಿ ದೇಶಿಕರು ತಮ್ಮ ಯಾದವಾಭ್ಯುದಯ ಅನ್ನುವಂತಹ ಕಾವ್ಯದಲ್ಲಿ ತೋರಿಸ್ತಾರೆ. ಸ ವಿಷ್ಣುರಿವ ಸರ್ವಲೋಕಾನಾಂ ತಪಸ್ತೇಜಸಾಮಿವ ಸಮುದ್ರ ಇವ ರತ್ನಾನಾಂ ಅಂತ ಹೇಳಿ ಇಲ್ಲಿ ಸತಾಮೇಕಂ ಆಶ್ರಯೋ ಭವತ್ ಅಂತ ಹೇಳಿ ಆ ವಸುದೇವನ ಇಂಟ್ರೊಡಕ್ಷನ್. ಈ ವಸುದೇವ ಹೇಗಿದ್ದಂತೆ ಅಂತ ಅಂದರೆ, ನೀವು ಯಾವುದಾದ್ರೂ ಒಂದು ಸಿನಿಮಾಗಳಲ್ಲಿ ಆ ಪಂಚಾಯತ್, ಒಬ್ಬ ಹಳ್ಳಿ ಪಂಚಾಯತ್ ಅವನು ಇರ್ತಾನೆ, ಆ ಪಂಚಾಯತ್ ಅವನೇ ಊರಿಗೆಲ್ಲ ನಾಯಕ ಅಲ್ವಾ. ಅವನು ಬರೋದಾದರೆ ಅವನ ಒಂದು ಇಂಟ್ರೊಡಕ್ಷನ್ ಸೀನ್ನ ನೀವು ನೆನಪಿಸ್ಕೊಳ್ಳೋದಾದರೆ, ಅವನು ಮಧ್ಯದಲ್ಲಿ ಬರ್ತಾ ಇರ್ತಾನೆ ಗಾಡಿಯಲ್ಲಿ ಅಲ್ವಾ. ಆ ಕಡೆ ಈ ಕಡೆ ಎಲ್ಲ ಕಡೆ ಜನ ಸೇರಿದ್ದು ಅವರೆಲ್ಲ ಹೀಗೆ ಮೇಲಕ್ಕೆ ಕೈ ಎತ್ತಿ ಅವನಿಗೆ ಮುಗಿತಾ ಇರ್ತಾರೆ ಅಲ್ವಾ. ಆಮೇಲೆ ನಿಧಾನಕ್ಕೆ ಅವನ ಪಾದಗಳಿಂದ ಅವನ ಮುಖವನ್ನು ತೋರಿಸ್ತಾರೆ. ಹೀಗೆ ತಾನೇ ನೋಡೋದು ನಾವು ಸಿನಿಮಾದಲ್ಲಿ. ಆ ಒಂದು ಹಳ್ಳಿ ಪಂಚಾಯತ್ ನಾಯಕನ ಒಬ್ಬ ಇಂಟ್ರೊಡಕ್ಷನ್ನ ನೋಡಿದ್ರೆ ಹೀಗೆ ಅವನನ್ನು ಎಲ್ಲರೂ ಅಷ್ಟು ಎತ್ತರವಾಗಿ ನೋಡ್ತಾ ಇರ್ತಾರೆ. ಅವನು ಹೀಗಿದ್ದಾನೆ ಹಾಗಿದ್ದಾನೆ, ನಮ್ಮನ್ನೆಲ್ಲ ಕಾಪಾಡ್ತಾ ಇರೋನು ಇವನೇ ಅಂತ ಹೇಗೆ ಎಲ್ಲ ಜನರು ಅವನನ್ನು ನೋಡ್ತಾ ಇರ್ತಾರೋ, ಅದೇ ರೀತಿ ಇಲ್ಲೂ ಸಹ ಈ ವಸುದೇವನ ಇಂಟ್ರೊಡಕ್ಷನ್ನ ಸ್ವಾಮಿ ದೇಶಿಕರು ಯಾದವಾಭ್ಯುದಯದಲ್ಲಿ ಕೊಡ್ತಾ ಇದ್ದಾರೆ. ಇವನೂ ಸಹ ಅಲ್ಲಿ ಗೋಪಿಕೆಯರು ಎಲ್ಲ ಇದ್ದರಲ್ಲ ಆ ಗೋಕುಲದಲ್ಲಿ, ಅವರಿಗೆಲ್ಲ ಗೋಪಿಕೆಯರು ಎಲ್ರಿಗೂ ಸಹ ಸತಾಂ ಏಕಂ ಆಶ್ರಯಂ ಅಂತ ಹೇಳಿ ಎಲ್ಲ ಜನರಿಗೂ ಇವನೊಬ್ಬನೇ ಆಶ್ರಯವಾಗಿದ್ದ. ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿ ನಾವು ನೋಡೋದಾದರೆ ಇವನು ಸ ವಿಷ್ಣುರಿವ ಲೋಕಾನಾಂ ಅಂತ ಹೇಳಿ ಈ ಲೋಕಕ್ಕೆಲ್ಲ ಹೇಗೆ ವಿಷ್ಣು ಆಶ್ರಯವೋ ತಪನಸ್ತೇಜಸಾಮಿವ ಅಂತ ಅಂದರೆ, ಹೇಗೆ ಎಲ್ಲ ತೇಜಸ್ಸು, ಎಲ್ಲ ಎಫಲ್ಜೆನ್ಸ್ ಅಂತ ಏನು ಕರಿತೀವಿ ಅದೆಲ್ಲ ಆ ಸೂರ್ಯನ ಬಳಿಯೇ ಇದೆಯೋ, ಆ ರೀತಿಯಲ್ಲಿ ಆ ಎಫಲ್ಜೆನ್ಸ್ಗೆಲ್ಲ ಆ ಸೂರ್ಯ ಆಶ್ರಯ. ಸಮುದ್ರ ಇವ ರತ್ನಾನಾಂ, ರತ್ನಗಳಿಗೆಲ್ಲ ಸಮುದ್ರ ಆಶ್ರಯ. ಅದೇ ರೀತಿ ಸತಾಮೇಕಾಶ್ರಯೋ ಭವತ್, ಆ ಗೋಕುಲದಲ್ಲಿರುವಂತಹ ಎಲ್ಲ ಭಕ್ತರಿಗೂ ಇವನೊಬ್ಬನೇ ಆಶ್ರಯ. ಆ ರೀತಿಯಲ್ಲಿ ಇಲ್ಲಿ ಆ ವಸುದೇವ ಇದ್ದ. ಗೋಕುಲ ಅಲ್ಲ, ಮಥುರಾ ಅಲ್ವಾ. ಮಥುರಾದಲ್ಲಿ ಸತಾಂ, ಇಲ್ಲಿ ಆ ಸತಾಂ ಅಂತ ಅಂದರೆ ಈ ಕಂಸನ ಆಳುಗಳಲ್ಲ, ಕಂಸನ ಆಳುಗಳು ಕಂಸನಿಗೆ ಕೆಲಸ ಮಾಡೋರಲ್ಲ. ಸತಾಂ ಅಂತ ಅಂದರೆ ಈ ವಸುದೇವ ದೇವಕಿಯರಂತೆ ಧರ್ಮಿಷ್ಠರಾಗಿರೋರಿಗೆ ಇವನೇ ಆಶ್ರಯ, ವಸುದೇವನೇ ಆಶ್ರಯ ಅಂತ ಹೇಳಿ ಇಲ್ಲಿ ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಮತ್ತೊಬ್ಬ ಇಲ್ಲಿ ಇನ್ನೊಂದು ಇಂಟ್ರೊಡಕ್ಷನ್ನ ನೋಡೋದಾದರೆ, ಇಲ್ಲಿ ವಸುದೇವನೇ ನಾಯಕ, ಹೀರೋ ಅಲ್ವಾ. ಅವನ ಇಂಟ್ರೊಡಕ್ಷನ್ ಆಗೋಯ್ತು. ಈಗ ನಾಯಕಿ ಯಾರು ಅಂತ ಅಂದರೆ ಆ ದೇವಕಿ. ಅವಳ ಇಂಟ್ರೊಡಕ್ಷನ್ನ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಪ್ರಖ್ಯಾತ ವಿಭವೇ ಪತ್ನ್ಯೌ ತಸ್ಯ ಪೂರ್ವ ಪ್ರಜಾಪತೆ ರೋಹಿಣಿ ದೇವಕಿ ರೂಪೇ ಮನುಷ್ಯತ್ವೇ ಬಭೂವತು ಅಂತ ಹೇಳಿ ಇಲ್ಲಿ ಈ ದೇವಕಿ ಅಂತ ಯಾರು ಬಂದಿಯಾಳೆ, ಇವಳು ಯಾರು ಅಂತ ನೋಡಿದ್ರೆ, ಇವಳು 3ನೇ ಜನ್ಮದಲ್ಲಿ ಹೀಗೆ ಬಂದಿರೋಳು. ದೇವಕಿ ಮಾತ್ರ ಅಲ್ಲ, ವಸುದೇವನು ಕೂಡ.
ಅವರ ಜನ್ಮಗಳು ಯಾವ್ದ್ಯಾವುದು ಅಂತ ನೋಡಿದ್ರೆ ಸುತಪ ಹಾಗೂ ಪೃಷ್ಣಿಯಾಗಿ ಅವರು ಬಂದಿದ್ದರು ಮೊದಲ ಬಾರಿಗೆ. ಆ ಸುತಪ ಪೃಷ್ಣಿಯರಿಗೆ ಪೃಷ್ಣಿ ಗರ್ಭನಾಗಿ ಆ ಶ್ರೀಮನ್ನಾರಾಯಣ ಅವತಾರ ಮಾಡ್ದ. ಶ್ರೀಮನ್ನಾರಾಯಣನ ಅವತಾರಗಳು ಅಂದರೆ ನಾವು ಸಾಮಾನ್ಯವಾಗಿ 10 ಹೇಳ್ತೀವಿ ದಶಾವತಾರ ಅಂತ ಹೇಳಿ. ಅಷ್ಟೇ ಅಲ್ಲ, ಅವನ ಅವತಾರಗಳು ಅಸಂಖ್ಯೇಯ. ಕಟ್ರು ಕರವೈ ಕಣಂಗಲ್ ಪಾಲಕ್ಕರಂದು ಅದನ್ನು ಹೇಗೆ ನಾವು ಎಣಿಸೋಕ್ಕಾಗೋದಿಲ್ವೋ ಆ ರೀತಿಯಲ್ಲಿ ಅವನ ಅವತಾರಗಳನ್ನು ಕೂಡ ಎಣಿಸೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಪೃಷ್ಣಿ ಗರ್ಭವಾಗಿ ಆ ಶ್ರೀಮನ್ನಾರಾಯಣ ಸುತಪ ಹಾಗೂ ಪೃಷ್ಣಿಗಳಿಗೆ ಅವತಾರ ಮಾಡಿದ್ದ. ಅದಾದ ಮೇಲೆ ವಸುದೇವ ದೇವಕಿಯರ 2ನೇ ಜನ್ಮ ಯಾವುದು ಅಂತ ನೋಡಿದ್ರೆ ಅವರ 2ನೇ ಜನ್ಮ ಕಶ್ಯಪ ಪ್ರಜಾಪತಿ ಮತ್ತು ಸುರಭಿ ಅನ್ನುವಂಥವಳು ಸಹ ಒಬ್ಬಳು ಹೆಂಡತಿ ಈ ಕಶ್ಯಪ ಪ್ರಜಾಪತಿಗೆ. ಇವರಿಬ್ಬರಿಗೆ ವಾಮನನಾಗಿ ಅವತಾರ ಮಾಡ್ದ ಅಲ್ವಾ. ಕಶ್ಯಪ ಪ್ರಜಾಪತಿ ಮತ್ತು ಅದಿತಿಗೆ ವಾಮನನಾಗಿ ಅವತಾರ ಮಾಡ್ದ ನಮ್ಮ ಶ್ರೀಕೃಷ್ಣ. ಅದೇ ರೀತಿಯಲ್ಲಿ ಅದು ಅವರ 2ನೇ ಜನ್ಮವಾದರೆ 3ನೇ ಜನ್ಮ ವಸುದೇವ ದೇವಕಿಯರಾಗಿ ಅವರು ಇದ್ದರು. ಈ ವಸುದೇವ ದೇವಕಿಯರಿಗೆ ಇಲ್ಲಿ ಅವನು ಶ್ರೀಕೃಷ್ಣನಾಗಿ ಅವತಾರ ಮಾಡ್ದ. ಆ ರೀತಿಯಲ್ಲಿ 3 ಜನ್ಮಗಳಲ್ಲೂ ಇವರಿಗೆ ಆ ಶ್ರೀಮನ್ನಾರಾಯಣನ ಅವತಾರ ಆಗಿದೆ. ಅಂದರೆ ಇವರ ಹೊಟ್ಟೆಯಲ್ಲಿ ಆ ಶ್ರೀಮನ್ನಾರಾಯಣ ಬಂದು ಅವತಾರ ಮಾಡಿದ್ದಾನೆ. ಆ ರೀತಿಯಲ್ಲಿ ಈ ವಸುದೇವ ದೇವಕಿಯರು ಸಾಮಾನ್ಯರಲ್ಲ. ಈ ರೀತಿಯಲ್ಲಿ ಆ ವಸುದೇವ ದೇವಕಿಯರ ಒಂದು ಪೀಠಿಕೆಯನ್ನು, ಒಂದು ಇಂಟ್ರೊಡಕ್ಷನ್ನ ನಾವು ನೋಡಿದ್ರೆ ಅದಾದ ಮೇಲೆ ಸ್ವಾಮಿ ದೇಶಿಕರು ಯಾವುದನ್ನು ವಿವರಿಸ್ತಾರೆ ಅಂತ ಅಂದರೆ ಅವರ ಮದುವೆ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಅವರು ಹೋಗ್ತಾ ಇರುವಂಥದ್ದು ಒಂದು ರಥದಲ್ಲಿ. ಆ ರಥವನ್ನು ಸಾರಥ್ಯ ಮಾಡ್ತಾ ಇರೋದು ಯಾರು ಅಂದರೆ ಕಂಸನೇ. ಕಂಸ ಆಸೆಯಾಗಿ ತನ್ನ ತಂಗಿಯ ಮದುವೆಯನ್ನು ಮಾಡಿಟ್ಟಿದ್ದಾನೆ ವಸುದೇವನೊಂದಿಗೆ. ಅವನಿಗೆ ತಂಗಿಗೆ ಏನೇನು ಮಾಡಬೇಕೋ ಎಲ್ಲ ಮಾಡಿಕೊಡ್ಬೇಕು ಅನ್ನೋಂಥ ಮನಸ್ಸಿದೆ. ಆ ರೀತಿಯಲ್ಲಿ ಇಂಥ ಮನಸ್ಸೊಂದಿಗೆ ಆ ಕಂಸ ರಥದಲ್ಲಿ ಮುಂದೆ ಸಾರಥಿಯಾಗಿ ಇವರಿಬ್ಬರನ್ನು ಹಿಂದೆ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವರಿಬ್ಬರ ಮದುವೆ ಆಯಿತು. ಮೆರವಣಿಗೆಯಲ್ಲಿ ಹೀಗೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಆ ಕಂಸನಿಗೆ ಒಂದು ಶಾಕ್ ಕಾದಿತ್ತು. ಅದೇನು ಅಂತ ಅಂದರೆ ಕಯಾಚಿದ್ ಅಶರೀರಿಣ್ಯ ವಾಚ ವ್ಯವಸಿತಾಯತಿ ದೇವಕೀಂ ವಸುದೇವಂಚ ಕಂಸಃಕಾರಾಮಯೋಜಯತ್ ಅಂತ ಹೇಳಿ ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ಇಲ್ಲಿ ಹೇಗೆ ಗೋದಾದೇವಿ ಕರುತ್ತೈಪಿತ್ತು ಕಂಜನ್ ವೈಟ್ರಿಲ್ ಅಂತ ಹೇಳಿದ್ಲೋ ಆ ಒಂದು ಅಶರೀರಿಣ್ಯ ಅಂತ ಹೇಳಿ ಆ ಅಶರೀರಿ ಬಂದು ಒಂದು ಮಾತನ್ನು ಹೇಳ್ತಂತೆ. ಆ ಮಾತನ್ನು ಕೇಳಿದಾಗಿಂದ ಈ ಕಂಸನಿಗೆ ಭಯ ಶುರು ಆಗೋಯ್ತು. ಇನ್ನೂ ಕೃಷ್ಣನ ಅವತಾರನೂ ಆಗಿಲ್ಲ, ಆಗಲೇ ಆ ಅಶರೀರಿಯ ಮಾತನ್ನು ಕೇಳಿದ ತಕ್ಷಣವೇ ಕಂಸನಿಗೆ ಭಯ ಶುರುವಾಗೋಯ್ತು. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಕಂಸನಿಗೆ ಭಯ ಶುರುವಾಯಿತು. ಹಾಗೆ ಒಬ್ಬರು ಭಯದಲ್ಲಿ ಅಥವಾ ಒಬ್ಬರು ಕೋಪದಲ್ಲಿ ಅಥವಾ ಒಬ್ಬರು ಎಕ್ಸೈಟ್ಮೆಂಟ್ ಅನ್ನೋವಂಥದ್ದು ನಮಗೆ ಬೇರೆ ಬೇರೆ ಒಂದು ಭಾವಗಳಲ್ಲಿ ಆಗ್ಬೋದು. ನಾವು ತುಂಬ ಸಂತೋಷವಾಗಿದ್ದರೂ ಅದನ್ನು ನಾವು ಎಕ್ಸೈಟೆಡ್ ಅಂತ ಕರಿತೀವಿ, ತುಂಬ ದುಃಖದಿಂದರೂ ಎಕ್ಸೈಟೆಡ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಭಯಪಟ್ಟುಕೊಂಡಿದ್ದರೂ ಎಕ್ಸೈಟೆಡ್ ಅಂತ ಕರಿತೀವಿ. ಇಂಥ ಒಂದು ಎಕ್ಸೈಟ್ಮೆಂಟ್ನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕಾಗಿಯೇ ಅಂಥ ಸಮಯಗಳಲ್ಲಿ ನಾವು ಏನೂ ಮಾಡಬಾರ್ದು, ಮುಖ್ಯವಾದ ಕೆಲಸಗಳನ್ನು ನಿರ್ಧಾರಗಳನ್ನು ತಗೋಬಾರ್ದು ಅಂತ ಹೇಳಿ ನಮ್ಮ ಪೂರ್ವರು ನಮ್ಮ ಇತಿಹಾಸ ಪುರಾಣಗಳ ಮೂಲಕ ತೋರಿಸ್ತಾರೆ. ಈ ಒಂದು ಸಂಚಿಕೆಯು ನಮಗೆ ಅದಕ್ಕೆ ಸಾಕ್ಷಿ, ಈಗ ನಡೆಯುವಂಥ ಸಂಚಿಕೆಯು. ಆ ರೀತಿಯಲ್ಲಿ ಆ ಕಂಸ ಇವರನ್ನೆಲ್ಲ ಕರ್ಕೊಂಡು ಹೊರಟಿದ್ದ. ಈ ಅಶರೀರಿಯನ್ನು ಕೇಳಿದ. ಅದರ ಮಾತನ್ನು ಕೇಳಿದ ಕೂಡಲೇ ಅವನಿಗೆ ಭಯ ಶುರುವಾಯಿತು. ಆ ಭಯದಲ್ಲಿ ಅವನೇನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅವನ ಪ್ರಜ್ಞೆಯಲ್ಲಿ ಅವನು ಇಲ್ಲದೆ ಅದನ್ನು ಮಾಡೋದಕ್ಕೆ ಹೊರಟ. ಅವನೇನು ಮಾಡ್ದ ಅಂತ ಅಂದರೆ ಮೊದಲಿಗೆ ಅವನು ಅಲ್ಲಿ ತನ್ನ ತಂಗಿಯ ಮದುವೆಯನ್ನು ಹೇಗೆ ಎಲ್ಲ ಗ್ರ್ಯಾಂಡಾಗಿ ಮಾಡಿಕೊಟ್ನೋ, ತಂಗಿಗೆ ಏನೇನು ಬೇಕೋ ಎಲ್ಲನೂ ಮಾಡಿಕೊಟ್ನೋ, ಇದೆಲ್ಲ ಆಯಿತು. ಅದಾದಮೇಲೆ ತಂಗಿ ಅನ್ನೋದನ್ನು ಮರೆತು ಅವಳ ಕೂದಲನ್ನು ಹೀಗೆ ಹಿಡಿದು ಎಳೆದು ಅವಳ ಕತ್ತಿನ ಮೇಲೆ ಕತ್ತಿಯನ್ನು ಇಟ್ಟ. ಆ ರೀತಿಯಲ್ಲಿ ದೇವಕಿಯ ಕತ್ತಿನ ಮೇಲೆ ಕತ್ತಿಯನ್ನು ಇಟ್ಟ. ಆಗ ವಸುದೇವ ಮಾಡಿದ್ದೇನು ಅಂದರೆ ಅವಳನ್ನು ಬಿಟ್ಬಿಡು ಅಂತ ಹೇಳಿ ಅವನು ಮುಂದೆ ಬಂದು ತನ್ನ ಕತ್ತ ಮೇಲೆ ತಾನು ಕತ್ತಿಯನ್ನು ಇಡಿಸ್ಕೊಳ್ತಾನೆ.
ಆ ರೀತಿಯಲ್ಲಿ ನಾವೀಗಾಗಲೇ ನೋಡಿದ್ವಿ ಅಲ್ವಾ, ಸತಾಮೇಕಾಶ್ರಯ ಅಂತ ಹೇಳಿ ಅವನು ಎಲ್ಲ ಜನರಿಗೂ ಯಾವ ರೀತಿ ಒಬ್ಬನೇ ಆಶ್ರಯವಾಗಿ ಇದ್ನಲ್ಲ, ಅದೇ ರೀತಿ ಇಲ್ಲಿ ಆ ದೇವಕಿಗೂ ಕೂಡ ಅವನು ಆಶ್ರಯನಾಗಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ದ. ಆ ರೀತಿಯಲ್ಲಿ ಅವನ ಕತ್ತಿನ ಮೇಲೆ ಕತ್ತಿ ಇದೆ. ಇಂಥ ಸಮಯದಲ್ಲಿ ನೀವು ಯೋಚನೆ ಮಾಡ್ಬೋದು ಒಬ್ಬರು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಹೇಳಿ. ತುಂಬ ಕ್ರಿಟಿಕಲ್ ಸಿಚುಯೇಷನ್ ಅಲ್ವಾ ಇದು, ಅಲ್ವಾ? ಆ ರೀತಿಲಿ ಇದರ ಬಗ್ಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಾನು ಈಗಾಗಲೇ ಬಹಳಷ್ಟು ಉಪನ್ಯಾಸಗಳಲ್ಲಿ ಹೇಳಿದ್ದೀನಿ, ನಾವು ಯುವಕರು ಬರಬೇಕು ತುಂಬ ಜನ ಅಂತ ಹೇಳಿದ್ದೀನಿ. ಯುವಕರು ಏನಕ್ಕೆ ಬರಬೇಕು ಅಂತ ಅಂದರೆ, ತಮ್ಮ ಒಂದು ಗುಣಗಳನ್ನು ಅವರು ಸರಿಪಡಿಸ್ಕೊಳ್ಳೋದಕ್ಕೆ, ಪ್ಲಸ್ ತಮ್ಮ ಜೀವನದಲ್ಲಿ ಅವರು ಸರಿಯಾಗಿ ಬಾಳೋದಕ್ಕೆ. ಇಂಥ ಸಿಚುಯೇಷನ್ಸ್ ಎಲ್ಲ ಬಂದರೆ, ಈಗ ಕತ್ತಿನ ಮೇಲೆ ಕತ್ತಿ ಇಟ್ಟಿದ್ದಾರೆ ಅಲ್ವಾ, ಕತ್ತಿನ ಮೇಲೆ ಕತ್ತಿ ಇಡ್ತಾರೆ ನಮ್ಮ ಮಕ್ಕಳಿಗೆ ಅನ್ನೋ ಅರ್ಥ ಅಲ್ಲ. ಅಂಥ ಕ್ರಿಟಿಕಲ್ ಸಿಚುಯೇಷನ್ಸ್ ಅವರ ಲೈಫ್ನಲ್ಲಿ ಬಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ, ಇಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಯುವಕರು ಬರಬೇಕು, ಚಿಕ್ಕವರು ಬರಬೇಕು ಅಂತ ಹೇಳೋದು. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಅಂತ ಅಂದರೆ, ಇಲ್ಲಿ ಇವತ್ತು ನಾವು ಸಾಮಾನ್ಯವಾಗಿ ನೋಡುವಂತಹ ಯುವಕರು, ಅವರು ಸಣ್ಣ ಸಣ್ಣ ವಿಷಯಕ್ಕೂ ಮನಸೊಡೆದು ಹೋಗ್ತಾರೆ. ಹೌದೋ ಇಲ್ವೋ? ಒಂದು ಸಣ್ಣ ಕಷ್ಟ ಬಂದರೆ ಅದಕ್ಕೆ ಮನಸೊಡೆದು ಹೋಗ್ತಾರೆ, ಏನೋ ದೊಡ್ಡ ಕಷ್ಟ ಬಂದಂಗೆ ಒಂದು ರಿಯಾಕ್ಷನ್ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಅವರು ಯಾವುದನ್ನು ಮುಂದೆ ಮಾಡೋದಕ್ಕೆ ಅವ್ರಿಗೆ ಮೂಡೂ ಇರಲ್ಲ. ನನಗೆ ಮೂಡಿಲ್ಲ, ನಾನೇನು ಮಾಡಲ್ಲ ಅಂತಾರೆ ಅಲ್ವಾ. ಆ ರೀತಿಯಲ್ಲಿ ಅವರು ಈಗ ಮುಂದಕ್ಕೆ ಅವರು ಊಟ ಮಾಡಬೇಕು. ಉದಾಹರಣೆ ತಗೋಣ, ಮುಂದಕ್ಕೆ ಅವರು ಊಟ ಮಾಡಬೇಕು. ಅವ್ರಿಗೆ ಯಾವುದೋ ಒಂದು ವಿಷಯದಿಂದ ಅವ್ರಿಗೆ ತುಂಬ ಬೇಜಾರಾಗೋಗಿದೆ. ನೆಕ್ಸ್ಟ್ ಅವ್ರು ಊಟ ಮಾಡಬೇಕು. ನಾನು ಊಟ ಮಾಡೋದಿಲ್ಲ ಅಂತ ಅಂತಾರೆ. ನಂಗೆ ಮೂಡಿಲ್ಲ, ನಾನು ಊಟ ಮಾಡೋದಿಲ್ಲ. ಈಗ ಊಟ ಮಾಡದೇ ಇದ್ದರೆ ಅಲ್ಲಿ ನಷ್ಟ ಯಾರಿಗೆ? ಅವ್ರಿಗೇನೆ. ಆ ಪ್ರಕಾರ ಅವರು ಯೋಚಿಸೋದಿಲ್ಲ. ನಾನಿಲ್ಲಿ ತುಂಬ ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾ ಇಲ್ಲ, ಈವನ್ PUC ಓದೋರು ಅಷ್ಟೇ, ಅದಕ್ಕಿಂತ ದೊಡ್ಡವರು ಅಷ್ಟೇ, ಅವರೂ ಸಹ ನಾನು ಊಟ ಮಾಡೋದಿಲ್ಲ, ನಂಗೆ ಮೂಡಿಲ್ಲ ಅಂತ ಅಂತಾರೆ. ಆ ರೀತಿಯಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಅವ್ರ ಮನಸ್ಸು ಒಡೆದು ಹೋಗುತ್ತೆ. ಇಲ್ಲಿ ನೋಡಿ, ಅವನ ಕತ್ತಿನ ಮೇಲೆ ಕತ್ತಿ ಇದ್ರೂ ಸಹ ಆ ವಸುದೇವ ಹೇಗಿದ್ದ ಅಂತ ಹೇಳಿ. ಆ ವಸುದೇವನ ಕತ್ತಿನ ಮೇಲೆ ಕತ್ತಿ ಇತ್ತು. ಆಗ ವಸುದೇವ ಏನು ಮಾಡ್ತಾನೆ? ತಾಳ್ಮೆಯಿಂದ ಮಾತಾಡ್ತಾನೆ. ಆ ಸಮಯದಲ್ಲಿ ಯಾರಿಗಾದರೂ ತಾಳ್ಮೆ ಬರುತ್ತಾ? ನೋಡಿ, ವಸುದೇವ ತಾಳ್ಮೆಯನ್ನು ಬೆಳೆಸ್ಕೊಂಡು ಆ ಸಮಯದಲ್ಲಿ ತಾಳ್ಮೆಯಿಂದ ಮಾತಾಡ್ತಾನೆ. ಮತ್ತು ವಸುದೇವ ಆ ಸಮಯದಲ್ಲಿ 18 ಅನ್ನುವಂಥ ಸಂಖ್ಯೆಯ ಒಂದು ಮುಖ್ಯತ್ವವನ್ನು ನೋಡಿದ್ವಿ ಅಲ್ವಾ, 18ನೇ ಪಾಶುರದ ದಿನ. ಆ ರೀತಿಯಲ್ಲಿ ಆ ವಸುದೇವ ಆ ಸಮಯದಲ್ಲಿ 18 ಉಪದೇಶಗಳನ್ನು ಕಂಸನಿಗೆ ಮಾಡ್ತಾನೆ. ಆ 18 ಉಪದೇಶಗಳನ್ನು ಕಂಸನಿಗೆ ವಸುದೇವ ಏನು ಮಾಡ್ತಾನೋ, ಆ 18 ಉಪದೇಶಗಳನ್ನು ಇಟ್ಟುಕೊಂಡು ನಮ್ಮ ವಾಸುದೇವ 18 ಅಧ್ಯಾಯಗಳಾಗಿ ಭಗವದ್ಗೀತೆಯನ್ನು ನಮಗೆ ಕೊಟ್ಟಿದ್ದಾನೆ. ಆ ರೀತಿಯಲ್ಲಿ ಏವಮುಕ್ತ್ವಾ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಅಂತ ಹೇಳಿ ಆ ಸಂಜಯ ಯಾವಾಗ ಹೇಗೆ ಆ ಶ್ರೀಕೃಷ್ಣ ಮಾತನಾಡೋದಕ್ಕೆ ಆರಂಭಿಸ್ದ ಅಂತ ಹೇಳಿ ಧೃತರಾಷ್ಟ್ರನ ಬಳಿ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಆ ಸಮಯದಲ್ಲಿ ಹೇಳ್ತಾನೆ, ಇನ್ನೇನು ಅರ್ಜುನ ಈ ರೀತಿ ನಾನೆಲ್ಲ ಕನ್ಫ್ಯೂಸ್ಡ್ ಆಗಿದ್ದೀನಿ ಅಂತ ಹೇಳಿ ಅವನ ಬಳಿ ಶರಣಾಗತಿ ಮಾಡಿಬಿಟ್ಟ. ಈಗ ನೆಕ್ಸ್ಟ್ ಶ್ರೀಕೃಷ್ಣ ಮಾತಾಡೋದಕ್ಕೆ ಆರಂಭಿಸ್ಬೇಕು. ಆವಾಗ ಅವನು ಹೇಗೆ ಆರಂಭಿಸ್ತಾನೆ ಅಂದರೆ, ಏವಮುಕ್ತ್ವಾ ಹೃಷಿಕೇಶಃ ಪ್ರಹಸನ್ನಿವ ಭಾರತ. ಅಲ್ಲಿ ಹೇಗೆ ವಸುದೇವ ಅಂಥ ಕ್ರಿಟಿಕಲ್ ಟೈಮ್ನಲ್ಲೂ ತಾಳ್ಮೆಯಿಂದ ಮಾತಾಡಿದ್ನೋ, ಅದೇ ರೀತಿ ಇಲ್ಲೂ ಸಹ ಆ ವಾಸುದೇವ ಆ ತಾಳ್ಮೆಯಿಂದನೇ ಮಾತನಾಡ್ದ ಅಂತ ಹೇಳಿ ಇಲ್ಲಿ ಸಂಜಯ ತೋರಿಸ್ತಾ ಇದ್ದಾನೆ. ತಾಳ್ಮೆ ಮಾತ್ರ ಮುಖ್ಯ ಅಲ್ಲ. ಇಲ್ಲಿ ಪ್ರಹಸನ್ನಿವ ಭಾರತ ಅಂತ ಅಂದರೆ ಅವನು ಒಂದು ಮಂದಸ್ಮಿತವನ್ನು ತನ್ನ ಮುಖದ ಮೇಲೆ ಇಟ್ಕೊಂಡು ಮಾತನಾಡೋದಕ್ಕೆ ಶುರು ಮಾಡ್ದ. ಮಂದಸ್ಮಿತ ಅಂದರೆ ಒಂದು ಲೈಟ್ ಸ್ಮೈಲ್, ಅದನ್ನು ಇಟ್ಕೊಂಡು ಅವನು ಮಾತಾಡೋದಕ್ಕೆ ಆರಂಭಿಸ್ದ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಅದೇ ಆ ಶ್ರೀಕೃಷ್ಣ ಈ ಒಂದು ಲೈಟ್ ಸ್ಮೈಲ್ನ ಇಟ್ಕೊಳ್ಳದೆ ಸುಮ್ಮನೆ ಒಂದು ವೇಳೆ ಅಂದ್ಕೊಳ್ಳೋಣ, ಅವನು ಜೋರಾಗಿ ನಕ್ಕು ಬಿಟ್ಟು ಸುಮ್ಮನಾಗೋಗಿದ್ರೆ ಭಗವದ್ಗೀತೆ ನಮಗಿರ್ತಾ ಇತ್ತಾ? ಇಲ್ಲ. ಎರಡನೇದು, ಅವನು ಜೋರಾಗಿ ನಕ್ಕು ಬಿಟ್ಟು ಅವನು ಭಗವದ್ಗೀತೆ ಉಪದೇಶವನ್ನು
ಮಾಡ್ದ ಅಂತ ಅಂದ್ಕೊಂಡ್ರೂ ಸಹ ಅದು ಅರ್ಜುನನೂ ಸಹ ಅದನ್ನು ಕೇಳ್ತಾ ಇರಲಿಲ್ಲ. ಯಾಕೆ ಅಂತ ಅಂದರೆ ಅರ್ಜುನ ಏನು ಇದೆಲ್ಲ ಒಂದು ಕಷ್ಟನಾ ಅಂತ ಹೇಳಿ ಅವನು ಟೀಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನ ಅನ್ಕೋಬೋದು. ಅದಕ್ಕಾಗಿ ಜೋರಾಗಿ ನಗಲಿಲ್ಲ, ಒಂದು ಲೈಟ್ ಸ್ಮೈಲನ್ನು ಮಾಡ್ದ. ಆ ರೀತಿಯಲ್ಲಿ ಆ ಒಂದು ಚಿಕ್ಕ ಸ್ಮೈಲ್ನೊಂದಿಗೆ ಅಲ್ಲಿ ಆ ಶ್ರೀಕೃಷ್ಣ ಮಾತನಾಡೋದಕ್ಕೆ ಅರ್ಥ ಏನು ಅಂತ ಅಂದರೆ, ಓ ಅರ್ಜುನ, ಇವೆಲ್ಲ ಒಂದು ಕಷ್ಟ ಅಲ್ಲ. ಯಾಕೆ ಅಂತ ಅಂದರೆ ನಮ್ಮ ತಂದೆ ತಾಯಿ ಇಬ್ಬರನ್ನೂ ನೀನು ನೋಡು, ಅವರೆಲ್ಲ ಅನುಭವಿಸಿರುವಂಥ ಒಂದು ಕಷ್ಟದ ಮುಂದೆ ನೀನು ಅನುಭವಿಸ್ತಾ ಇರೋದು ಯಾವ ಕಷ್ಟವೂ ಅಲ್ಲ. ಅದಕ್ಕೆ ನಾನಿವತ್ತು ಯುವಕರು ಬರಬೇಕು ಅಂತ ಹೇಳಿದ್ದು. ಯಾಕೆ ಅಂತ ಅಂದರೆ ನಮ್ಮ ಪೂರ್ವರು, ನಾವು ಕೃಷ್ಣ ಅರ್ಜುನನ್ವರೆಗೂ ಹೋಗೋದು ಬೇಡ, ನಮ್ಮ ತಾತ ಮುತ್ತಾತರು ಮುತ್ತಜ್ಜಿ ಅವರೆಲ್ಲ ಅನುಭವಿಸಿರುವಂಥ ಕಷ್ಟಗಳು, ಅದರ ಒಂದು ಕಥೆಯನ್ನು ಅವ್ರಿಗೆ ಹೇಳಿದ್ರೇ ಅದರಿಂದ ನಮ್ಮ ಯುವಕರಿಗೆ ತಿಳಿದು ಬರುತ್ತೆ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ರು ಅಂತ ಹೇಳಿ. ಅದೇ ರೀತಿ ಇಲ್ಲಿ ಶ್ರೀಕೃಷ್ಣನೂ ಸಹ ಅಲ್ಲಿ ನಮ್ಮಪ್ಪ ವಸುದೇವ ಅನುಭವಿಸಿದ್ನಲ್ಲ ಕಷ್ಟ, ಆ ಕಷ್ಟದ ಮುಂದೆ ಓ ಅರ್ಜುನ, ನನ್ನ ಕೈಯಲ್ಲಿ ಯುದ್ಧ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿಂದೆಲ್ಲ ಒಂದು ಕಷ್ಟನೇ ಅಲ್ಲ ಅರ್ಜುನ. ನಮ್ಮ ಅಪ್ಪನ ಕತ್ತಿನ ಮೇಲೆ ಒಂದು ಕತ್ತಿ ಇಟ್ಟಿದ್ದ ಕಂಸ, ಗೊತ್ತಾ? ಹಾಗಿರುವಂಥ ಪರಿಸ್ಥಿತಿಲೂ ನಮ್ಮಪ್ಪ ಹೇಗೆಲ್ಲ ಅದನ್ನು ಸಮಾಳಿಸಿದ್ರು. ನಿನ್ನ ಪರಿಸ್ಥಿತಿ ಏನು ಅಷ್ಟು ಕೆಟ್ಟದಾಗಿಲ್ಲ ಅರ್ಜುನ, ನೀನೇ ಅದನ್ನು ಕೆಟ್ಟದಾಗಿ ಮಾಡ್ಕೋತಾ ಇದೀಯ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬುದ್ಧಿ ಮಾತನ್ನು ಹೇಳ್ದ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಎಷ್ಟು ಒಂದು ಕ್ರೈಸಿಸ್ ಸಿಚುಯೇಷನ್ ಅಲ್ವಾ ಇದು. ಇಂಥ ಒಂದು ಪರಿಸ್ಥಿತಿಲೂ ಆ ವಸುದೇವ ತಾಳ್ಮೆಯಿಂದ ಹೇಗೆ ಮಾತನಾಡ್ದ ಅನ್ನೋದು ನಮಗೆ ಗೊತ್ತಾಗತ್ತೆ. ಒಂದು ಆ ಪರಿಸ್ಥಿತಿ ಹಾಗಿರ್ಬೋದು, ಅಥವಾ ಇವತ್ತಿನ ನಮ್ಮ ಮಕ್ಕಳನ್ನು ನಾವು ತೊಗೊಂಡ್ರೆ ಪರಿಸ್ಥಿತಿ ಹಾಗಿರಲ್ಲ, ಆ ಪರಿಸ್ಥಿತಿನ ಅವರೇ ಹಾಗೆ ಮಾಡ್ಕೊಳ್ತಾರೆ. ಇದು ಎರಡರಲ್ಲಿ ಯಾವುದೇ ಆಗಿರಲಿ, ಎರಡರಲ್ಲೂ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ವಸುದೇವನೂ ತೋರಿಸ್ತಾ ಇದ್ದಾನೆ, ವಸುದೇವನ ಮಗನಾದ ವಾಸುದೇವನೂ ತೋರಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ನಾವು ಒಂದು ಸಣ್ಣ ನಮ್ಮ ಸಾಮಾನ್ಯ ಜೀವನದಲ್ಲಿ ನಡೆಯುವಂಥ ಒಂದು ಉದಾಹರಣೆ ನೋಡೋದಾದರೆ, ಈಗ ನಾವು ಮನೆಯಿಂದ ಎಲ್ಲಿಗೋ ಹೊರಡ್ತೀವಿ, ಕಾರಲ್ಲಿ ಹೊರಡ್ತೀವಿ ಅಂತ ಇಟ್ಕೋಣ. ಇವತ್ತು ಮೈಸೂರಲ್ಲಿ ಅದು ಅಷ್ಟೊಂದು ನೋಡೋದಕ್ಕಾಗೋದಿಲ್ಲ, ಮೇ ಬಿ ಕೆಲವು ವರ್ಷಗಳಾದರೆ ನೋಡ್ಬೋದೇನೋ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ತುಂಬ ದೂರ ಹೋಗ್ಬೇಕು. ನಾವು ಮನೆಯಿಂದ ಹೊರಡ್ತೀವಿ ಕಾರಲ್ಲಿ, ತುಂಬ ಟೈಮ್ ಆಗುತ್ತೆ ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗೋದಕ್ಕೆ. ಈ ರೀತಿಲಿ ನಾವು ಕಾರಲ್ಲಿ ಮನೆಯವರು ಎಲ್ಲರೂ ಹೊರಡ್ತೀವಿ. ಅದು ಎಲ್ಲಿಗೆ ಅಂತ ಅಂದರೆ ಯಾವುದೋ ಒಂದು ಏನಂತಾರೆ, ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ಎಕ್ಸಿಬಿಷನ್ನು, ಯಾವುದೋ ಒಂದು ಇಂಥ ಒಂದು ಚೆನ್ನಾಗಿ ಎಂಜಾಯ್ ಮಾಡುವಂಥ ಒಂದು ಜಾಗಕ್ಕೆ ಎಲ್ಲರೂ ಹೊರಟಿದ್ದೀವಿ ಕಾರಲ್ಲಿ. ಹೀಗೆ ಎಲ್ಲರೂ ಕಾರಲ್ಲಿ ಹೊರಟಿರ್ಬೇಕಾದ್ರೆ ಎಲ್ಲರೂ ನಗ್ನಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿವರೆಗೂ ಈ ನಗು ಈ ಮಾತುಗಳು ಎಲ್ಲ ಇರುತ್ತೆ ಅಂತ ಅಂದರೆ, ಹೀಗೆ ಕಾರಲ್ಲಿ ನಾವು ಒಂದು 1 ಅವರ್ ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಾಯಿತು, ಅದಾದಮೇಲೆ ಇನ್ನೇನು ಡೆಸ್ಟಿನೇಷನ್ ಬರುತ್ತೆ, ಅದಕ್ಕೆ ಮುಂಚೆ ಆ ಕಾರ್ ಡ್ರೈವ್ ಮಾಡ್ತಾ ಇರೋರು ನೋಟಿಸ್ ಮಾಡ್ಕೊಳ್ತಾರೆ, ಅಯ್ಯೋ ಮನೆ ಕೀ ಇಲ್ವೇ ಇಲ್ವಲ್ಲ ಕಾರಲ್ಲಿ ಅಂತ ಹೇಳಿ. ಯಾವಾಗ ಮನೆ ಕೀ ಕಾರಲ್ಲಿ ಯಾರ ಹತ್ರನೂ ಇಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ಆ ನಗು, ಆ ಎಲ್ಲ ಸಂತೋಷದ ಮಾತುಗಳು ಅಲ್ಲಿಗೆ ಎಂಡ್ ಆಗತ್ತೆ. ಹೌದೋ ಅಲ್ವೋ? ಆ ರೀತಿಲಿ ಎಷ್ಟೇ ದೂರ ನಾವು ಎಲ್ಲ ಪ್ರಯಾಣ ಮಾಡಾಯಿತು, ಮನೆ ಕೀ ಇಲ್ಲ, ಮನೆ ಲಾಕ್ ಮಾಡಿದ್ದೀನೋ ಇಲ್ವೋ, ಮನೆ ಕೀನ ಅಲ್ಲೇ ಬಿಟ್ಟಿದ್ದೀನೋ ಲಾಕ್ ಮಾಡಿ, ಅದು ಗೊತ್ತಿಲ್ಲ, ಏನಾಯ್ತೋ ಏನೋ, ಯಾರಾದರೂ ಬಂದು ತೊಗೊಂಡು ಹೋಗ್ಬಿಟ್ರ ಕೀನ, ಮನೆ ಒಳಗೆ ಯಾರಾದರೂ ಹೊರಟೋದ್ರ, ಈ ಯೋಚನೆಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಆ ರೀತಿಲಿ ಅಲ್ಲಿ ಕಾರಲ್ಲಿ ಅಲ್ಲಿವರೆಗೂ ಸಂತೋಷ ಇತ್ತು, ಮನೆ ಕೀ ಇಲ್ಲ ಅಂತ ಗೊತ್ತಾಗೋವರೆಗೂ. ಯಾವಾಗ ಮನೆ ಕೀ ಇಲ್ಲ ಅಂತ ಗೊತ್ತಾಯಿತೋ ಆ ಸಂತೋಷ ಎಲ್ಲ ಆಗಲೇ ಹೋಯಿತು. ಆ ರೀತಿಲಿ ಇಲ್ಲೂ ಸಹ ಇಲ್ಲೆಲ್ಲ ಈ ವಸುದೇವ ದೇವಕಿಯರು ಕಂಸನ ಜೊತೆ, ಕಂಸನೂ ಸಂತೋಷವಾಗಿ ಬರ್ತಿದ್ದ, ಕಂಸನೇ ತಾನೇ ಮದುವೆ ಮಾಡಿಸಿ ಇಟ್ಟಿದ್ದು ದೇವಕಿನ. ಅವನಿಗೂ ದೇವಕಿಗೆ ಎಲ್ಲ ರೀತಿ ಉಪಚಾರ ಮಾಡಬೇಕು ಅನ್ನೋದೇ ಇದ್ದಿದ್ದು, ಅವನು ಸಂತೋಷವಾಗೇ ಇದ್ದ, ದೇವಕಿ ವಸುದೇವರು ಸಂತೋಷವಾಗೇ ಬರ್ತಾಯಿದ್ರು. ಎಲ್ಲಿವರೆಗೂ? ಆ ಅಶರೀರಿ ಮಾತು ಬರದೇ ಇರೋವರೆಗೂ.
ಹೇಗೆ ನಾವು ಆ ಕೀ ಇಲ್ಲ ಅನ್ನೋದನ್ನು ಆಗ ಅಲ್ಲೆಲ್ಲೋ ಹೋಗಿ ನೋಡ್ಕೊಳ್ತೀವಲ್ಲ, ಅದೇ ರೀತಿ ಆ ಅಶರೀರಿ ಬರದೇ ಇರೋವರೆಗೂ ಎಲ್ಲರೂ ಸಂತೋಷವಾಗಿದ್ದರು. ಯಾವಾಗ ಆ ಅಶರೀರಿ ಬಂತೋ ಇವನು ಕತ್ತಿಯನ್ನು ಇಟ್ಟ ವಸುದೇವನ ಕತ್ತಿನ ಮೇಲೆ ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ಇಂಥ ಕ್ರೈಸಿಸ್ ಸಿಚುಯೇಷನ್ನಲ್ಲಿ ಯಾವ ರೀತಿಯಿಂದ ತಾಳ್ಮೆಯಾಗಿದ್ದು ಮತ್ತು ಆ ಒಂದು ಸ್ಮೈಲ್ ಜೊತೆ ಆ ವಸುದೇವ ಮಾತಾಡೋದ್ನೋ ಅದೇ ರೀತಿ ಆ ವಾಸುದೇವನು ಸಹ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಮಾತಾಡ್ದ, ಉಪದೇಶವನ್ನು ಮಾಡ್ದ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವೆಲ್ಲವೂ ಸಹ ನಮ್ಮ ಯುವಕರಿಗೆ ಒಂದು ಅತ್ಯಂತವಾಗಿ ಅವಶ್ಯಕವಾಗಿರುವಂಥ ಒಂದು ಮೆಸೇಜ್ ಅಲ್ವಾ. ಆ ವಸುದೇವ ಅಂಥ ಒಂದು ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡ್ದ, ಅದೇ ರೀತಿಯಲ್ಲಿ ಇಲ್ಲಿ ವಾಸುದೇವನು ಅರ್ಜುನ ಬಂದಾಗ ಆ ಒಂದು ಸಿಚುಯೇಷನ್ನ, ಅದು ಕಷ್ಟದ ಸಿಚುಯೇಷನ್ ಅಲ್ಲ ಅರ್ಜುನನಿಗೆ. ನಾನೀಗ ನಿಮ್ಗೆ ಎರಡನೇ ಪಕ್ಷ ಏನು ಹೇಳಿದೆ ಅಂದರೆ ನಮ್ಮ ಯುವಕರು ಅವರಿಗೆ ಅದು ನಿಜವಾಗ್ಲೂ ಅಷ್ಟು ದೊಡ್ಡ ಕಷ್ಟದ ಸಿಚುಯೇಷನ್ ಅಲ್ಲ, ಆದರೆ ಅವರು ಅದನ್ನು ಒಂದು ಕ್ರಿಟಿಕಲ್ ಸಿಚುಯೇಷನ್ನಾಗಿ ಭಾವಿಸ್ಕೊಳ್ತಾರೆ. ಅದು ಹೇಗೆ ಅಂದರೆ ಆ ಅರ್ಜುನ ಭಾವಿಸ್ಕೊಂಡನಲ್ಲ ಆ ರೀತಿಯಲ್ಲಿ. ವಸುದೇವನ ಕಷ್ಟದ ಮುಂದೆ ಅರ್ಜುನನ ಕಷ್ಟ ಏನು ದೊಡ್ಡದಲ್ಲ ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ಆ ಪರಿಸ್ಥಿತಿಯನ್ನು ನಾವೇ ಅದನ್ನು ಹೆಚ್ಚು ಕಷ್ಟ ಮಾಡ್ಕೊಳ್ತಾ ಇದ್ದೀವ, ಹಾಗೆ ಮಾಡಿಕೊಂಡ್ರೂ ಸಹ ಹೇಗೆ ತಾಳ್ಮೆಯಿಂದ ಮುಂದಕ್ಕೆ ಅದನ್ನು ನಿರ್ವಹಿಸಬೇಕು ಆ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಈ ಇಬ್ಬರೂ ಸಹ ವಸುದೇವನೂ ಸರಿ ವಾಸುದೇವನೂ ಸರಿ ಇಬ್ಬರೂ ನಮಗೆ ಗೀತೆಯಲ್ಲೂ ಮತ್ತು ವಸುದೇವ ಕಂಸನಿಗೆ ಉಪದೇಶದ ಮೂಲಕವೂ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದ್ರೆ ತರಕ್ಕಿಲ್ಲಾನ್ ಹಾಕಿತ್ತಾನ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೀಂಗು ನೆನೆಯಿಂದ ಅಂತ ಹೇಳಿ ಆ ಕಂಸ ಯಾವಾಗಲೂ ದ್ವೇಷಿಸ್ತಾ ಇದ್ದ. ಯಾವಾಗಿಂದ? ಆ ಅಶರೀರಿ ಮಾತನ್ನು ಕೇಳಿದಾಗಿಂದ. ಅದು ಯಾವುದಕ್ಕೆ ಅಂದರೆ ಅವನಿಗೆ ಭಯ ಶುರುವಾಯಿತು. ಆ ಭಯದಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದೆ ಅಲ್ವಾ. ಅದಕ್ಕಾಗಿಯೇ ಆ ಭಯದಲ್ಲೇ ಅವನ ಸಾವಿನವರೆಗೂ ಇದ್ದಿದ್ದರಿಂದ ಅವನು ಆ ಭಯವನ್ನು ದ್ವೇಷವಾಗಿ ತನ್ನ ಒಳಗೆ ಇಟ್ಟುಕೊಂಡು ಆಳುಗಳನ್ನು ಕಳಿಸೋದೇನೋ. ಅವನು ಇಲ್ಲಿ ವಸುದೇವನ ಕಷ್ಟವನ್ನು ನಾವು ನೋಡಿದ್ವಿ ಅಲ್ವಾ. ಆ ತಾಯಿಯ ಕಷ್ಟವನ್ನು ನೋಡೋದು, ಆ ತಾಯಿಯ ಕಷ್ಟವನ್ನು ನೋಡೋದಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಆಗ ತಾನೇ ಹುಟ್ಟಿರುವಂಥ 6 ಜನ ಕೂಸುಗಳನ್ನು ಆ ತಾಯಿಯ ಕಣ್ಣು ಮುಂದೆಯೇ ಕೊಲ್ತಾನೆ ಆ ಕಂಸ. ಹೀಗೆಲ್ಲ ಇದ್ದವರು ನಮ್ಮ ತಾಯಿ ತಂದೆಯರು, ಇಷ್ಟೆಲ್ಲ ಕಷ್ಟ ಅನುಭವಿಸಿದವರು ನಮ್ಮ ತಾಯಿ ತಂದೆಯರು. ಓ ಅರ್ಜುನ, ನೀನು ಕಷ್ಟ ಅಂತ ಏನು ನನ್ನ ಹತ್ರ ಬಂದಿದೆಯಲ್ಲ, ಇವೆಲ್ಲ ಕಷ್ಟನೇ ಅಲ್ಲ ಅರ್ಜುನ ಅಂತ ಹೇಳಿ ಇಲ್ಲಿ ಆ ಅರ್ಜುನನಿಗೆ ಇದು ಕಷ್ಟನೇ ಅಲ್ಲ, ನಮ್ಮ ತಾಯಿ ತಂದೆಯರು ಅನುಭವಿಸಿದಾರಲ್ಲ ಕಷ್ಟ. ಆ 6 ಹಸಿ ಕೂಸುಗಳನ್ನು ಕಣ್ಣು ಮುಂದೆನೇ ಆ ಕಂಸ ಹೇಗೆ ಬಲಿ ತಗೊಂಡ. ಆ ಕಷ್ಟಗಳ ಮುಂದೆ ನಿಂದೆಲ್ಲ ಒಂದು ಕಷ್ಟನ ಅರ್ಜುನ ಅಂತ ಹೇಳಿ ಆ ಅರ್ಜುನನಿಗೆ ಇಲ್ಲಿ ಬುದ್ಧಿಮಾತನ್ನು ಶ್ರೀಕೃಷ್ಣ ಹೇಳ್ತಾನೆ. ಆ ರೀತಿಯಲ್ಲಿ ತರಕ್ಕಿಲ್ಲಾನಾಗಿತ್ತಾನ್ ತೀಂಗಿನಿಂದ ಕರುತ್ತೈ ಪುழைப்பிತ್ತು ಕಂಜನ್ ವೈಟ್ರಿಲ್ ನೆರುಪೆನ್ನ ನಿಂಡ್ರ ನೆಡುಮಾಲೆ ಅಂತ ಹೇಳಿ ಇಲ್ಲಿ ಆ ಭಯ ಹೇಗಿತ್ತಂತೆ. ಇವನು ದ್ವೇಷದಿಂದ ಒಬ್ಬೊಬ್ಬರು ಆಳುಗಳನ್ನು ಕಳಿಸೋದು, ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದ ಅಲ್ವಾ ಕಂಸ. ಆ ಶ್ರೀಕೃಷ್ಣನನ್ನು ಯಾವ ರೀತಿ ಕೊಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಬೇರೆ ಬೇರೆ ಪ್ಲ್ಯಾನ್ಗಳನ್ನೆಲ್ಲ ಮಾಡಿ ಅವನು ಆಳುಗಳನ್ನು ಕಳಿಸೋದೇನೋ. ಅದ್ರ ಜೊತೆಗೆ ಇಲ್ಲಿ ವಸುದೇವನ ಮೇಲೆ ಮೊದಲು ಕತ್ತಿ ಇಟ್ಟಿದ್ದ, ಅದಾದಮೇಲೆ ಹಸಿ ಕೂಸುಗಳನ್ನು ಕೊಂದ. ಈ ರೀತಿಯಲ್ಲಿ ಇದೆಲ್ಲ ಅವನು ಹೀಗೆ ಮಾಡೋದಕ್ಕೆ ಏನು ಕಾರಣ ಅಂತ ಅಂದರೆ ಆ ಭಯ ಅನ್ನೋದು ಒಂದು ಸೂರ್ಯನಂತೆ, ಅಂದರೆ ಒಂದು ಬೆಂಕಿಯ ಚೆಂಡಿನಂತೆ ಅವನ ಹೊಟ್ಟೆಲಿತ್ತಂತೆ. ಆ ಭಯ ಅನ್ನೋದು ಬೆಂಕಿಯ ಚೆಂಡಿನಂತೆ ಅವನ ಹೊಟ್ಟೆಲಿದ್ದಾಗ ಅದು ದ್ವೇಷವಾಗಿ ಕನ್ವರ್ಟ್ ಆಗಿ, ಯಾಕೆ ಅವನ ಭಯದಲ್ಲಿ ಏನು ಮಾಡ್ತಾ ಇದ್ದಾನೆ ಅನ್ನೋದು ಈಗ ಗೊತ್ತಾಗಲ್ಲ ಅಂತ ಹೇಳಿದೆ ತಾನೇ ನಿಮಗೆ. ಆ ರೀತಿಯಲ್ಲಿ ಅವನ ಭಯದಲ್ಲಿ ತಾನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದೆ ದ್ವೇಷವಾಗಿ ಕನ್ವರ್ಟ್ ಆಗಿ ಕೃಷ್ಣನ ಕೊಲ್ಲೋದಕ್ಕೆ ಯಾವ್ಯಾವ ರೀತಿ ಸಾಧ್ಯನೋ ಆ ರೀತಿ ಎಲ್ಲ ಪ್ರಯತ್ನ ಪಟ್ಟ ಕಂಸ. ಆ ರೀತಿಯಲ್ಲಿ ನೆರುಪೆಂಡ್ರ ನಿನ್ನ ನಿಡುಮಾಲೆ ಅಂತ ಅಂದರೆ ಆ ಶ್ರೀಕೃಷ್ಣನ ಒಂದು ಹೊಟ್ಟೆಯಲ್ಲಿ ಆ ಒಂದು ಬಾಲ್ ಆಫ್ ಫೈರ್ ಇತ್ತಂತೆ. ಆ ಬಾಲ್ ಆಫ್ ಫೈರ್ ಯಾವುದು? ಭಯ ಅನ್ನುವಂತಹ ಒಂದು ಅಗ್ನಿಯ ಚೆಂಡು. ಆ ಅಗ್ನಿಯ ಚೆಂಡು ಈ ರೀತಿಯಾಗಿ ಅವನ ಹೊಟ್ಟೆಯಲ್ಲಿ ಇತ್ತು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ.
ಆ ರೀತಿಯಲ್ಲಿ ನಾವು ನೋಡೋದಾದರೆ ಉನ್ನೈ ಅರುತ್ತಿತ್ತು ಒಂದೋಂ ಪರೈತರುದಿಯಾಗಿಲ್. ಈ ರೀತಿ ಆ ಕಂಸನ ಅವನಿಗೆ ಭಯವನ್ನು ಹುಟ್ಟು ಮಾಡಿ ಅವನು ನಿನ್ನ ಬಳಿ ಎಷ್ಟೋ ಆಳುಗಳನ್ನು ಕಳಿಸ್ದ. ಅದರಲ್ಲಿ ವಾಪಸ್ ಹೋದಂತಹ ಒಬ್ಬನೇ ಆಳು ಯಾರು ಅಂತ ಅಂದರೆ ಅವನೇ ಅಕ್ರೂರ. ಅಕ್ರೂರ ಭಕ್ತ, ಮಿಕ್ಕವರೆಲ್ಲರೂ ದ್ವೇಷಿಗಳು, ಕಂಸನ ಆಳುಗಳು. ಆ ರೀತಿಯಲ್ಲಿ ಅಕ್ರೂರ ಕಂಸನ ಆಳು ಆಗಿದ್ದರೂ ಸಹ ಅಕ್ರೂರ ಭಕ್ತನಾಗಿದ್ದ, ಅದಕ್ಕೆ ವಾಪಸ್ ಹೋದ ಶ್ರೀಕೃಷ್ಣನ ಜೊತೆ. ಆದರೆ ಮಿಕ್ಕ ಆಸುರರೆಲ್ಲರೂ ಒಬ್ಬರೂ ವಾಪಸ್ ಹೋಗಲಿಲ್ಲ. ಆ ರೀತಿಯಲ್ಲಿ ಉನ್ನೈ ಅರುತ್ತಿತ್ತು ಒಂದೋಂ ಪರೈತರುದಿಯಾಗಿಲ್. ಹೀಗಿರುವಂಥ ಓ ಶ್ರೀಕೃಷ್ಣನೇ, ಹೀಗಿರುವಂಥ ಶ್ರೀಕೃಷ್ಣ ಅಂದರೆ ನಿನ್ನ ಪ್ರಭಾವ ಎಂಥದ್ದು. ನಿನ್ನ ಅವತಾರಕ್ಕೆ ಮುಂಚೆಯೇ ಭಯವನ್ನು ಉಂಟು ಮಾಡಿದೆ ಆ ಕಂಸನಿಗೆ. ಹೀಗೆ ಮತ್ತೆ ಅವನು ಆಳುಗಳನ್ನು ಕಳಿಸ್ದ, ಎಲ್ಲರನ್ನ ಸಂಹಾರ ಮಾಡಿದೆ. ಅದಾದ ಮೇಲೆ ಕೊನೆಯಲ್ಲಿ ನೀನು ಆ ಕಂಸನ ಸಂಹಾರವನ್ನು ಸಹ ಮಾಡಿದೆ. ಹೀಗಿರುವಂತಹ ಶ್ರೀಕೃಷ್ಣ ಉನ್ನೈ ಅರುತ್ತಿತ್ತು ಒಂದೋಂ ಪರೈತರುದಿಯಾಗಿಲ್. ನಿನ್ನನ್ನು ಹುಡ್ಕೊಂಡು ಬಂದಿದ್ದೇವೆ. ಯಾಕೆ ಅಂದರೆ ನೀನು ನಮಗೆ ಏನೋ ಕರುಣಿಸ್ತೀಯಾ ಅಂತ ಹೇಳಿದ್ದೆ. ಅದು ಏನು ಅಂತ ಅಂದರೆ ಪರೈ ತರುದಿಯಾಗಿಲ್. ಪರೈ ಅಂತ ಅಂದರೆ ದೊಡ್ಡ ಬೇರಿಗಳಂತಹ ವಾದ್ಯಗಳು. ಅಂಥ ವಾದ್ಯಗಳನ್ನು ಈ ಒಂದು ವ್ರತಕ್ಕೆ, ಈ ನಮ್ಮ ವ್ರತಾನುಷ್ಠಾನ ಸಿದ್ಧಿಗೊಳ್ಳೋದಕ್ಕೆ ನೀನು ನಮಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿಯೇ ನಾನು ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಸಖಿಯರೆಲ್ಲ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವೀಗಾಗಲೇ ಹಿಂದಿನ ಪಾಶುರಗಳಲ್ಲಿ ನೋಡಿರುವಂಥ ರೀತಿಯಲ್ಲಿ ಪರೈ ಅನ್ನುವಂಥದ್ದು ಮತ್ತೊಂದು ಅರ್ಥದಲ್ಲಿ ಅದು ಮೋಕ್ಷವನ್ನು ಸಹ ತೋರಿಸುತ್ತೆ. ಆ ಒಂದು ವಾದ್ಯ ಮಾತ್ರ ಅಲ್ಲ, ನಮಗೆ ಮೋಕ್ಷವನ್ನು ನೀನು ಕರುಣಿಸ್ತೀಯಾ ಅಂತ ಹೇಳಿ ಮಾತು ಕೊಟ್ಟಿದ್ದೆ. ಅದಕ್ಕಾಗಿ ನಾವೆಲ್ಲ ಬಂದಿದ್ದೀವಿ. ಇದು ಹೇಗೆ ಅಂತ ಅಂದರೆ ಅದೇ ನಾನು ನಿಮಗೆ 16ನೇ ಪಾಶುರ ಹೇಳಬೇಕಾದ್ರೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ. ಆಫೀಸ್ಗೆ ಹೋಗಿ ಅಲ್ಲಿರುವಂಥ ಸೆಕ್ಯೂರಿಟಿ ಬಳಿ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇದೆ, ಇಂಥವ್ರನ್ನ ಹೋಗಿ ನೋಡಬೇಕು. ಅದಾದಮೇಲೆ ರಿಸೆಪ್ಷನ್ ಬಳಿ ಹೋಗಿ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇದೆ, ನಾನು ಇಂಥವ್ರನ್ನ ಹೋಗಿ ನೋಡಬೇಕು. ಅದಾದಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೇನಾದರೂ ಒಂದು ವೇಳೆ ಜ್ಞಾಪಕ ಇಲ್ಲ ಏನಕ್ಕೆ ನಾವು ಬಂದಿದ್ದೀವಿ ಅಂತ ಅಂದರೆ, ಸರ್ ನೀವೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಿ, ನಿಮಗೆ ನಾನು ಇಮೇಲ್ ಮಾಡಿದ್ದೆ ಅಥವಾ ನಿಮಗೆ ನಾನು ಫೋನ್ ಮಾಡಿದ್ದೆ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿ ಅವ್ರಿಗೆ ನಾವು ಹೇಳಲ್ವಾ? ಅದೇ ರೀತಿ ಇಲ್ಲೂ ಸಹ ಗೋದಾದೇವಿ ಸಖಿಯರೆಲ್ಲರೂ ಬಂದರು. ಓ ಕೃಷ್ಣ, ನೀನೇ ಅವತ್ತು ನಮಗೆ ಮಾತು ಕೊಟ್ಟಿದ್ದೆ ಪರೈ ಕೊಡ್ತೀನಿ ಅಂತ ಹೇಳಿ. ಪರೈ ಅಂದರೆ ಅದೇ ಆ ವಾದ್ಯ ಅಥವಾ ಮೋಕ್ಷ, ಇದನ್ನು ಕೊಡ್ತೀನಿ ಅಂತ ಹೇಳಿ ನೀ ಮಾತು ಕೊಟ್ಟಿದ್ದೆ. ಆ ಅಪಾಯಿಂಟ್ಮೆಂಟ್ನ ನಾವು ಹೋಗಿ ಹೇಗೆ ಜ್ಞಾಪಿಸ್ತೀವೋ ಆಫೀಸಲ್ಲಿ, ಅದೇ ರೀತಿ ಇಲ್ಲಿ ಗೋದಾದೇವಿ ಮತ್ತು ಸಖಿಯರು ಶ್ರೀಕೃಷ್ಣನಿಗೆ ನೀ ಇದನ್ನು ನಮಗೆಲ್ಲ ಕರುಣಿಸ್ತೀಯಾ ಅಂತ ಹೇಳಿದ್ಯಪ್ಪ, ಆದರೆ ಇಲ್ಲಿವರೆಗೂ ಕರುಣಿಸ್ಲಿಲ್ಲ, ಅದಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇನೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಉನ್ನೈ ಅರುತ್ತಿತ್ತು ಒಂದೋಂ ಪರೈತರುದಿಯಾಗಿಲ್. ಅಂದರೆ ಇಲ್ಲಿ ನಿನ್ನನ್ನೇ ಹುಡುಕೊಂಡು, ನಿನ್ನ ಅರುತ್ತಿತ್ತು ಒಂದೋಂ ಅಂದರೆ ನಿನ್ನನ್ನೇ ಹುಡುಕೊಂಡು ಅನ್ನೋ ಒಂದು ಅರ್ಥ ಮಾತ್ರ ಅಲ್ಲ, ನಿನ್ನ ಕೈಂಕರ್ಯಕ್ಕಾಗಿಯೇ ಬಂದಿದ್ದೇವೆ ಅನ್ನೋ ಒಂದು ಅರ್ಥದಲ್ಲೂ ನಾವಿಲ್ಲಿ ನೋಡ್ಬೋದು. ಆ ರೀತಿಯಲ್ಲಿ ಸ್ವಾಮಿ ದೇಶಿಕರು ನಮಗೆ ತಮ್ಮ ರಹಸ್ಯತ್ರಯ ಸಾರದಲ್ಲಿ ತೋರಿಸ್ತಾರೆ ಈ ಒಂದು ಕೈಂಕರ್ಯದ ಮುಖ್ಯತ್ವವನ್ನು. ನಾಥೇನ ತೃಣಂ ಅನ್ಯದಪಿ ವಾ ತನ್ನಾಭಿನಾಳೀಕಿನಿ ನಾಳೀಕ ಸ್ಪೃಹಣೀಯ ಸೌರಭಮುಚ ವಾಚಾನಯಾಚಾಮಹೆ ಶುದ್ಧಾನಾಂ ತು ಲಭೇಮಹಿ ಸ್ಥಿರದಿಯಾಂ ಶುದ್ಧಾಂತ ಸಿದ್ಧಾಂತಿನಾಂ ಮುಕ್ತೈಶ್ವರ್ಯ ದಿನಪ್ರಭಾತ ಸಮಾಯ ಸತ್ತಿಂ ಪ್ರಸತ್ತಿಂ ಮುಹುಹು ಅಂತ ಹೇಳಿ ಈ ರಹಸ್ಯತ್ರಯ ಸಾರದ ಶ್ಲೋಕದ ಮೂಲಕ ಆ ಕೈಂಕರ್ಯವನ್ನು ನಾವು ಹೇಗೆ ಬೇಡಬೇಕು, ಅದರಲ್ಲಿ ಯಾವ ರೀತಿ ನಾವು ಹೋಗಿ ಆ ಶ್ರೀಕೃಷ್ಣನ ಬಳಿ ಬೇಡಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಈ ಗೋದಾದೇವಿ ಮತ್ತು ಸಖಿಯರಿಗೆಲ್ಲ ಏನಾಗಿದೆ ಅಂದರೆ ಅವರೆಲ್ಲರೂ ಈಗಾಗಲೇ ಒಟ್ಟಿಗೆ ಇದ್ದಾರೆ ಅಲ್ವಾ, ಒಟ್ಟಿಗೆ ಇದ್ದು ಅವನ ನಾಮಗಳನ್ನು ಹಾಡಿಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರೆಲ್ಲರೂ ಒಟ್ಟಿಗೆ ಇರುವಂಥ ಸಮಯದಲ್ಲಿ ಅವರಿಗೆ ಈಗಾಗಲೇ ಭಾಗವತ ಶೇಷತ್ವ ಅಂದರೆ ಒಬ್ರನ್ನೊಬ್ರು ನೋಡಿ ಸರ್ವೀಸ್ ಮಾಡ್ಕೊಳ್ಳುವಂಥದ್ದು, ಒಬ್ರನ್ನೊಬ್ರು ನೋಡಿ ಅವ್ರಿಗೆ ಕೈಂಕರ್ಯ ಮಾಡುವಂಥದ್ದು, ಪರಸ್ಪರ ಕೈಂಕರ್ಯ ಮಾಡುವಂಥದ್ದು ಈಗಾಗಲೇ ಅವರಿಗೆ ಅಭ್ಯಾಸ ಆಗೋಗಿದೆ ಅಲ್ವಾ. ಈ ಭಾಗವತ ಕೈಂಕರ್ಯ ಅಥವಾ ಭಾಗವತ ಶೇಷತ್ವ ಅನ್ನೋವಂಥದ್ದು ಅವ್ರಿಗೆ ಅಭ್ಯಾಸ ಆಗೋಗಿದೆ. ಈಗ ಮುಂದೆ ಅವರಿಗೆ ಅಭ್ಯಾಸವಾಗಬೇಕಾಗಿರೋದು ಏನು ಅಂತ ಅಂದರೆ, ಅವರಿಗೆ ಮುಂದೆ ಅಭ್ಯಾಸವಾಗಬೇಕಾಗಿರೋದು ಈಗ ಶ್ರೀಕೃಷ್ಣನನ್ನು ಹುಡುಕೊಂಡು ಬಂದಿದ್ದಾರೆ, ಆ ಶ್ರೀಕೃಷ್ಣನಿಗೆ ಕೈಂಕರ್ಯ ಮಾಡಬೇಕಾಗಿರೋದು ಅಭ್ಯಾಸ ಆಗಬೇಕು.
ಪರಸ್ಪರ ಕೈಂಕರ್ಯ ಅಭ್ಯಾಸ ಆಗೋಗಿದೆ, ಶ್ರೀಕೃಷ್ಣನಿಗೆ ಕೈಂಕರ್ಯ ಇನ್ಮೇಲೆ ಅಭ್ಯಾಸ ಆಗಬೇಕು. ಆ ರೀತಿಯಲ್ಲಿ ಈ ರೀತಿ ಭಾಗವತ ಕೈಂಕರ್ಯದಲ್ಲಿ ನೀವೆಲ್ಲ ಎಲ್ಲೋ ಇದ್ದೀರಾ, ಆದರೆ ಈಗ ಶ್ರೀಕೃಷ್ಣನ ಬಳಿ ಹುಡ್ಕೊಂಡು ಬಂದಿದ್ದೀರಾ. ಆ ಶ್ರೀಕೃಷ್ಣನ ಬಳಿ ಬಂದಾಗ ನೀವು ಹುಲ್ಲು ಕಡ್ಡಿ ಇದಕ್ಕೆಲ್ಲ ಸಮನಾದಂತಹ ಫಲಗಳನ್ನೆಲ್ಲ ಕೇಳಬೇಡಿ. ಅದಕ್ಕೆ ಹೇಳಿದ್ದು, ಈಗ ತಾನೇ ನೋಡಿದ್ವಿ ಅಲ್ವಾ ಒಂದೆರಡು ಪಾಶುರಗಳ ಹಿಂದೆ, ಆರಾಯ್ದು ಅರುಳೇಲೋರೆಂಪಾವಾಯ್ ಅಂತ. ಅಂದರೆ ನಾವೆಲ್ಲ ಅಜ್ಞಾನಿಗಳು, ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ನಿನ್ನ ಹತ್ರ ಏನೇನೋ ಕೇಳ್ಬಿಡ್ತೀವಿ, ಅದನ್ನೆಲ್ಲ ನೀನು ಹಾಗೆ ಕೊಟ್ಬಿಡ್ಬೇಡ. ಯಾಕೆ ಅಂತ ಅಂದರೆ ಈ ಹುಲ್ಲು ಕಡ್ಡಿ ಅಂಥ ಸಾಮಾನುಗಳನ್ನ, ಅಂಥ ಪದಾರ್ಥಗಳನ್ನೆಲ್ಲ ನಾವು ಕೇಳ್ತೀವಿ, ಅದನ್ನೆಲ್ಲ ನೀ ಹಾಗೆ ಕೊಟ್ಟರೆ ಅದು ನಮಗೆ ಹಿತ ಅಲ್ಲ. ನಮಗೆ ಯಾವುದು ಹಿತಾನೋ ಅದನ್ನು ನೋಡಿಕೊಂಡು ನೀನು ಕರುಣಿಸ್ಬೇಕೇ ಹೊತ್ತು, ನಾವಿಂಥ ಯಾವುದೋ ಒಂದೊಂದು ಪದಾರ್ಥ ಎಲ್ಲ ಕೇಳ್ತೀವಿ ಅಂತ ಅಂದರೆ ಅದನ್ನೆಲ್ಲ ನೀನು ಕೊಟ್ಬಿಟ್ರೆ ಆಮೇಲೆ ನಿನ್ನ ಹತ್ರ ನಾವು ಬರೋದು ಸರಿಯಲ್ಲ. ಯಾಕೆ? ನೀನು ನಮ್ಮ ಹಿತವನ್ನು ನೋಡಿ ಅದಕ್ಕೆ ಸರಿಯಾಗಿ ಕರುಣಿಸ್ಬೇಕೇ ಹೊತ್ತು, ನಾವು ಕೇಳಿದ್ದೆಲ್ಲ ಅಂದರೆ ನಾವು ಅಜ್ಞಾನಿಗಳು, ನಮಗೆ ಯಾವುದು ಹಿತ ಅಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಿರಬೇಕಾದ್ರೆ ನಾವು ಕೇಳಿದ್ದೆಲ್ಲ ಹಾಗೆ ಕೊಡದೆ ಅದನ್ನು ಚೆನ್ನಾಗಿ ಯೋಚನೆ ಮಾಡಿ, ಇದು ಲಾಂಗ್ ರನ್ನಲ್ಲಿ ಅವ್ರಿಗೆ ಹಿತಾನ ಅಲ್ವಾ ಅಂತ ಯೋಚನೆ ಮಾಡಿ ಅದನ್ನು ನೀನು ನಮಗೆ ಕರುಣಿಸ್ಬೇಕು ಅಂತ ಗೋದಾದೇವಿ ಹೇಗೆ ಹೇಳಿದ್ಲೋ ಆ ರೀತಿಯಲ್ಲಿ ಇಲ್ಲೂ ಸಹ ಸ್ವಾಮಿ ದೇಶಿಕರು ಈ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಈ ಗೋದಾದೇವಿ ಮತ್ತು ಸಖಿಯರೆಲ್ಲ ಬಂದಿದ್ದಾರೆ, ಇವರೆಲ್ಲ ಭಾಗವತ ಶೇಷತ್ವದಲ್ಲಿ ಎಲ್ಲೋ ಇದ್ದಾರೆ, ಆದರೆ ಈಗ ಶ್ರೀ ಕೃಷ್ಣನ ಬಳಿ ಬರ್ತಾ ಇದ್ದಾರೆ. ಆಗ ಇಂಥ ಹುಲ್ಲು ಕಡ್ಡಿಗಳಂತಹ ಸ್ವರ್ಗ ಮತ್ತೊಂದು ಇನ್ನೊಂದು ಬೇರೆ ಬೇರೆ ಫಲಗಳನ್ನೆಲ್ಲ ನೀವು ಕೇಳಬೇಡಿ. ಇದೆಲ್ಲ ತುಂಬ ಅಲ್ಪವಾದಂಥ ಫಲಗಳು. ಇದನ್ನೆಲ್ಲ ಕೇಳದೆ ನೀವೇನು ಕೇಳಬೇಕು ಅಂತ ಅಂದರೆ, ಆ ಗೋದಾದೇವಿ ಈ ಒಂದು ತಿರುಪ್ಪಾವೈನ ಮೂಲಕ ಏನನ್ನು ತೋರಿಸಿದಾಳೆ ಅಂದರೆ, ಆ ಗೋದಾದೇವಿ ಈ ತಿರುಪ್ಪಾವೈನ ಮೂಲಕ ತೋರಿಸಿರುವಂಥದ್ದು ಆ ಶ್ರೀ ರಂಗನಾಥನನ್ನೇ ವರಿಸುವಂಥದ್ದು ಅಲ್ವಾ. ಈ ಒಂದು ವರಿಸುವಂಥದ್ದು ಅಂದರೆ ಇಲ್ಲಿ ಮದುವೆ ಆಗುವಂಥದ್ದು. ಈ ಮದುವೆ ಆಗೋದು ಯಾವುದನ್ನು ತೋರಿಸುತ್ತೆ ಅಂತ ಅಂದರೆ, ನಾನು ನಿಮಗೆ ಈಗಾಗಲೇ ಪೀಠಿಕೆಯ ಪಾಶುರಗಳಲ್ಲಿ ಇದರ ಬಗ್ಗೆ ಹೇಳಿದ್ದೇನೆ. ಅದರ ಪ್ರಕಾರ ಇಲ್ಲಿ ಇರುವಂತಹ ಇಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಜೀವರು ಅಂತ ಅಂದರೆ ಆ ಒಂದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ನಿಂದ ಹಿಡಿದು ಆ ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲರೂ ಬರ್ತಾರೆ ಜೀವರ ಕೆಳಗೆ. ಆ ರೀತಿಯಲ್ಲಿ ಈ ಎಲ್ಲ ಜೀವರು ಸಹ ಸ್ತ್ರೀ ಪ್ರಾಯತ್ ಇತರತ್ ಸರ್ವಂ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಸ್ತ್ರೀಗಳೇ. ಆ ರೀತಿಯಲ್ಲಿ ಆ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ನಿಂದ ಹಿಡಿದು ಬ್ರಹ್ಮನವರೆಗೂ ಎಲ್ಲರೂ ಸ್ತ್ರೀಗಳೇ ಆಗಿರೋದ್ರಿಂದ ನಾವು ಕೂಡ ಆ ಪರಮಪುರುಷನ ಒಂದು ಮದುವೆಗೆ ಏಮ್ ಮಾಡಬೇಕಂತೆ, ಆ ಪರಮಪುರುಷನ ಜೊತೆ ಮದುವೆಗೆ ಏಮ್ ಮಾಡಬೇಕಂತೆ. ಮದುವೆ ಅಂದರೆ ಏನು ಅಂದರೆ, ಮದುವೆ ಅಂದರೆ ಈ ಜೀವವನ್ನು ನಾವು ಅವನ ಬಳಿ ಒಪ್ಪಿಸುವಂಥದ್ದು, ಅದನ್ನು ಸಮರ್ಪಣೆ ಮಾಡುವಂಥದ್ದು. ಅದಕ್ಕೆ ನಾವು ಪ್ರಪತ್ತಿ ಅಥವಾ ಶರಣಾಗತಿ ಅಂತ ಕರಿತೇವೆ. ಅದನ್ನೇ ಇಲ್ಲಿ ಮದುವೆಯಾಗಿ ಗೋದಾದೇವಿ ಈ ತಿರುಪ್ಪಾವೈನ ಮೂಲಕ ಹಾಡಿ ತೋರಿಸಿದ್ದಾಳೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಉನ್ನೈ ಅರುತ್ತಿತ್ತು ಒಂದೋಮ್ ಅಂತ ಅಂದರೆ, ನಿನ್ನ ಕೈಂಕರ್ಯಕ್ಕಾಗಿ ಬಂದಿದ್ದೀವಿ, ಅದು ಮಾತ್ರ ಅಲ್ಲ, ಅದಲ್ಲದೆ ನಿನ್ನನ್ನು ವರಿಸಬೇಕು ಅಂತ ಬಂದಿದ್ದೀವಿ. ಆ ರೀತಿಯಲ್ಲಿ ನಿನ್ನನ್ನು ವರಿಸಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಸಖಿಯರು ಯಾವ ರೀತಿ ತೋರಿಸ್ತಾ ಇದ್ದಾರೋ, ಇದು ನಮಗೆಲ್ಲರಿಗೂ ಒಂದು ಸಂದೇಶ. ನೀವು ಕೂಡ ಇದೇ ರೀತಿ ಆ ಶ್ರೀಕೃಷ್ಣನನ್ನು ವರಿಸಬೇಕು. ನೀವು ನೋಡೋದಕ್ಕೆ ಸ್ತ್ರೀಗಳಾಗಿರಲಿ ಗಂಡಸರಾಗಿರಲಿ, ಆದರೆ ಜೀವ ಅನ್ನುವಂತಹ ಒಂದು ಮಟ್ಟದಲ್ಲಿ ನಾವೆಲ್ಲರೂ ಸ್ತ್ರೀಗಳೇ, ಪರಮಪುರುಷ ಅವನೊಬ್ಬನೇ. ಹಾಗಿರಬೇಕಾದ್ರೆ ನೀವು ಕೂಡ ಜೀವ ಅನ್ನುವಂಥ ಮಟ್ಟದಲ್ಲಿ ಆ ಜೀವವನ್ನು ಅವನಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ಅವನ ಜೊತೆಗೆ ಮದುವೆ ಆಗಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ನಾವೆಲ್ಲ ಬಂದಿರೋದು ನಿನಗೆ ಶರಣಾಗೋದಕ್ಕೇನೆ, ನಿನ್ನ ಕೈಂಕರ್ಯವನ್ನು ಮಾಡೋದಕ್ಕೇನೆ. ಉನ್ನೈ ಅರುತ್ತಿತ್ತು ಒಂದೋಂ ಪರೈತರುದಿಯಾಗಿಲ್ ತಿರುತ್ತಕ್ಕ ಶೆಲ್ವಂ ಸೇವಗವಂ ಯಾಂಪಾಡಿ. ತಿರುತ್ತಕ್ಕ ಶೆಲ್ವಂ ಸೇವಗವಂ ಯಾಂಪಾಡಿ ಅಂದರೆ ಏನು ಅಂತ ಅಂದರೆ, ಇಲ್ಲಿ ಆಳ್ವಾರರು ನಮಗೆ ತೋರಿಸ್ತಾರೆ ತಮ್ಮ ಪಾಶುರಗಳಲ್ಲಿ ಏನು, ತಿರುವುಕ್ಕು ತಿರುವಾಗಿಯ ಶೆಲ್ವಂ, ತಿರುವುಕ್ಕು ತಿರುವಾಗಿಯ ಶೆಲ್ವಂ. ತಿರುವಂದರೆ ಯಾರು? ನಮ್ಮ ಶ್ರೀದೇವಿ ಅಲ್ವಾ. ಶ್ರೀದೇವಿ ಅಥವಾ ಮಹಾಲಕ್ಷ್ಮಿ, ಅವಳನ್ನೇ ನಾವು ತಿರು ಅಂತೀವಿ. ತಿರುವುಕ್ಕು ಆ ಮಹಾಲಕ್ಷ್ಮಿಗೂ ತಿರುವಾಗಿಯ ಶೆಲ್ವಂ, ಆ ಮಹಾಲಕ್ಷ್ಮಿಗೂ ಒಂದು ದೊಡ್ಡ ನಿಧಿಯಾಗಿರುವಂಥವ್ರು ಯಾರು ಅಂತ ಅಂದರೆ
ಅವನೇ ಶ್ರೀಮನ್ನಾರಾಯಣ ಅಂತ ಹೇಳಿ ಮಹಾನಿಧಿ ಅಂತ ಹೇಗೆ ನಾವು ಸಹಸ್ರನಾಮದಲ್ಲಿ ಒಂದು ತಿರುನಾಮವನ್ನು ನೋಡ್ತೀವಲ್ವ, ಆ ರೀತಿಯಲ್ಲಿ ಈ ಮಹಾನಿಧಿ ಅನ್ನುವಂಥ ರೀತಿಯಲ್ಲೇ ನಮ್ಮ ಗುರು ಪರಂಪರೆಯಲ್ಲಿ ನಾಥ ಮುನಿಗಳು ಯಾಮುನ ಮುನಿಗಳನ್ನು, ಯಾಮುನಾಚಾರ್ಯರನ್ನು ಸಂಪ್ರದಾಯಕ್ಕೆ ವಾಪಸ್ ಕರ್ಕೊಂಬಂದರು. ಅದು ಹೇಗೆ ಅಂತ ನೋಡಿದ್ರೆ, ಆ ರೀತಿ ಯಾಮುನಾಚಾರ್ಯರಿಗೆ ತಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಒಂದು ಪಾಂಡಿತ್ಯದಿಂದ, ತಮ್ಮ ಪಾಂಡಿತ್ಯ, ಈ ಕಥೆಯನ್ನು ಬೇರೆ ಯಾವಾಗಾದರೂ ಅವಕಾಶ ಇದ್ದರೆ ನೋಡೋಣ, ತಮ್ಮ ಪಾಂಡಿತ್ಯದಿಂದ ಹೇಗೆ ಒಂದು ರಾಜ್ಯವನ್ನು ಅವರು ಗೆದ್ದರು. ಅದು ಯಾವ ವಯಸ್ಸಿನಲ್ಲಿ? ತಮ್ಮ 10ನೇ ವಯಸ್ಸಿನಲ್ಲಿ. ನಾವಿವತ್ತು ಚೈಲ್ಡ್ ಪ್ರಾಡಿಜಿ ಅಂತ ಸ್ವಿಮ್ಮಿಂಗ್ ಚಾಂಪಿಯನ್, ಚೆಸ್ ಚಾಂಪಿಯನ್ ಅವರು ಇವರು ಎಲ್ಲ ನೋಡ್ತೀವಲ್ವ, ಅಲ್ಲೆಲ್ಲ ಹೋಗಿ ಅವ್ರನ್ನೆಲ್ಲ ನೋಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಯಾಕೆ? ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಆಚಾರ್ಯರೇ ತಮ್ಮ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಇಂಥ ಲೀಲೆಗಳನ್ನು ಮಾಡಿ ತೋರಿಸಿದ್ದಾರೆ. ಚೈಲ್ಡ್ ಪ್ರಾಡಿಜಿಗೆ ನಾವೆಲ್ಲೋ ಹೊರಗಡೆ ಹೋಗಬೇಕಾಗಿಲ್ಲ. ಆ ರೀತಿಯಲ್ಲಿ ತಮ್ಮ ಒಂದು 9-10ನೇ ವಯಸ್ಸಿನಲ್ಲಿ ಯಾಮುನಾಚಾರ್ಯರು ಮಾಡಿದಂತಹ ಒಂದು ಅತ್ಯದ್ಭುತ ಸಾಧನೆ ಅಂತಲೇ ಹೇಳ್ಬೋದು. ಆ ಸಾಧನೆಯಿಂದನೇ ಅವರಿಗೆ ರಾಜ್ಯ ಸಿಕ್ತು. ಆ ಒಂದು ಸಾಧನೆಯಿಂದ ಆ ರಾಜ್ಯದಲ್ಲಿ ಅವರು ಆಳ್ತಾ ಇದ್ದರು. ಎಷ್ಟು ವರ್ಷಗಳ ಕಾಲ? 30-35 ವರ್ಷಗಳ ಕಾಲ ಹೀಗೆ ಆಳ್ತಾ ಇದ್ದರು. ಹೀಗಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಉಪಾಯವನ್ನು ಮಾಡಿ, ಯಾರು ಅಂತ ಅಂದರೆ ಅವರೇ ರಾಮಮಿಶ್ರರು ಅನ್ನುವಂತಹ ಮಣಕ್ಕಾಲ್ ನಂಬಿ. ಅವರು ಯಾರು ಅಂತ ಅಂದರೆ ನಾಥ ಮುನಿಗಳಿಗೆ ಶಿಷ್ಯರಾದಂತಹ ಪುಂಡರೀಕಾಕ್ಷರು ಅನ್ನುವಂಥವ್ರು, ಅವರು ಉಯ್ಯಕ್ಕೊಂಡಾರಂತ ಕೂಡ ಕರಿತೇವೆ. ಅವರೇ ತಾನೇ ಶೂಡಿಗೆ ಕೊಡುತ್ತ ಶೂಡರ್ ಕೊಡಿಯೇ ಅನ್ನುವಂತಹ ತನಿಯನ್ ನಮಗೆ ರಚನೆ ಮಾಡಿಕೊಟ್ಟವರು. ಆ ರೀತಿಯಲ್ಲಿ ಆ ಉಯ್ಯಕ್ಕೊಂಡಾರರ ಶಿಷ್ಯರಾದಂತಹ ರಾಮಮಿಶ್ರರು ನಾಥಮುನಿಗಳ ಶಿಷ್ಯರು, ಅವರಿಗೆ ಶಿಷ್ಯರು. ಅವರು ಈ ನಾಥಮುನಿಗಳ ಮೊಮ್ಮಗನಾದ ಈ ನಮ್ಮ ಯಾಮುನಾಚಾರ್ಯರನ್ನು ಸಂಪ್ರದಾಯಕ್ಕೆ ಕರ್ಕೊಂಬರಬೇಕು ಅನ್ನೋದು ಅಲ್ಲಿ ಯಾರ ಒಂದು ಆಸೆ ಅಂದರೆ ಅದು ನಾಥಮುನಿಗಳ ಆಸೆ. ಅದರ ಪ್ರಕಾರ ಗುರು ಹೇಳಿದಂತೆ ಅವರ ಶಿಷ್ಯ ಟ್ರೈ ಮಾಡಿದ್ರು. ಆದರೆ ಅವರ ಕಾಲ ಆಗೋಗ್ತಾ ಬರ್ತಾಯಿತ್ತು, ಅಂದರೆ ಅವರಿಗೆ ವಯಸ್ಸಾಗ್ತಾ ಬರ್ತಾಯಿತ್ತು. ಅದಕ್ಕೆ ಅವರು ಸುಮ್ಮನಾಗಿ ಹೋಗಲಿಲ್ಲ. ಅವರಿಗೆ ಗೊತ್ತಿರುವಂಥ ವಿಷಯಗಳನ್ನು ಮುಂದಕ್ಕೆ ಇರುವಂಥ ಶಿಷ್ಯರಿಗೆ ಪಾಸ್ ಆನ್ ಮಾಡಿದ್ರು. ಈ ರೀತಿಯಲ್ಲಿ ವಿಷಯಗಳನ್ನು ಮಾತ್ರ ಪಾಸ್ ಆನ್ ಮಾಡಲಿಲ್ಲ, ಗುರು ಕೊಟ್ಟಿರುವಂಥ ಒಂದು ಅಸೈನ್ಮೆಂಟ್ ಅದು ಏನು ಅಂತ ಅಂದರೆ ಆ ಗುರುಗಳ ಮೊಮ್ಮಗನಾದಂತಹ ನಾಥಮುನಿಗಳ ಮೊಮ್ಮಗನಾದಂತಹ ಯಾಮುನಾಚಾರ್ಯರನ್ನು ಸಂಪ್ರದಾಯಕ್ಕೆ ವಾಪಸ್ ತರಬೇಕು. ಈ ವಿಷಯಗಳನ್ನು ಪಾಸ್ ಮಾಡೋದ್ರ ಜೊತೆ ಅದರ ಜೊತೆಗೆ ಇದನ್ನು ಪಾಸ್ ಮಾಡಿದ್ರು. ಅಂದರೆ ಈ ಅಸೈನ್ಮೆಂಟ್ನು ತಮ್ಮ ಶಿಷ್ಯರಿಗೆ ಉಯ್ಯಕ್ಕೊಂಡಾರರು ಪಾಸ್ ಮಾಡಿದ್ರು. ಆ ರೀತಿಯಲ್ಲಿ ಈ ಉಯ್ಯಕ್ಕೊಂಡಾರರಿಂದ ವಿಷಯಗಳು ಹೋಯಿತು. ಈ ಅಸೈನ್ಮೆಂಟು ತಮ್ಮ ಶಿಷ್ಯರಾದಂತಹ ರಾಮಮಿಶ್ರರಿಗೆ ಹೋಯಿತು. ರಾಮಮಿಶ್ರರು ಏನು ಮಾಡಿದ್ರು? ಇದು ನಮ್ಮ ಗುರುಗಳು ಕೊಟ್ಟಿರುವಂಥ ಒಂದು ಅತ್ಯದ್ಭುತವಾದ ಮಹೋನ್ನತವಾದ ಕಾರ್ಯ ಅಂತ ಹೇಳಿ ಇದನ್ನು ಶಿರಸಾವಹಿಸಿ ತಮ್ಮ ಜೀವನ ಪೂರ್ತಿ ಇದನ್ನೇ ಅವರು ಲಕ್ಷ್ಯವಾಗಿ ಇಟ್ಕೊಂಡು ತಮ್ಮ ಜೀವನದಲ್ಲಿ ಇದ್ದರು. ಅದರ ಜೊತೆಗೆ ಗುರುಗಳು ಹೇಳಿದಂತಹ ಮಾತಿಗೆ ಎಂಥ ಬೆಲೆ ಕೊಟ್ಟರು ಅನ್ನೋದು ನಮಗೆ ಗೊತ್ತಾಗುತ್ತೆ ಇದರ ಜೊತೆಗೆ. ಆ ರೀತಿಯಲ್ಲಿ ಅವರು ಏನೇನೋ ಉಪಾಯ ಮಾಡಿ, ಈಗ ಆ ಕಥೆಯ ಒಳಗೆ ನಾನು ವಿವರವಾಗಿ ಹೋಗೋಲ್ಲ, ಆದರೆ ಏನೇನೋ ಉಪಾಯ ಮಾಡಿ ಎಷ್ಟೆಷ್ಟೋ ಕಷ್ಟಗಳನ್ನು ಪಟ್ಟು ಅವರು ಆ ನಮ್ಮ ಯಾಮುನಾಚಾರ್ಯರನ್ನು ಸಂಪ್ರದಾಯಕ್ಕೆ ವಾಪಸ್ ತಂದರು. ಅದರಲ್ಲೂ ಸಹ ಅವರು ತರಬೇಕಾದರೆ ಶ್ರೀರಂಗದಲ್ಲಿ ಹೋಗಿ ಆ ಶ್ರೀರಂಗನಾಥನ ದರ್ಶನವನ್ನು ಮಾಡಿ ಇವನೇ ನಮಗೆ ಮಹಾನಿಧಿ ಅಂತ ಹೇಳಿ ತೋರಿಸ್ತಾರೆ. ಅದು ಯಾಕೆ ಅಂತ ಅಂದರೆ, ಒಂದು ಸಮಯ ಇವರು ರಾಜರಾಗಿರ್ತಾರಲ್ವ ಯಾಮುನಾಚಾರ್ಯರು, ಅವರು ಏನೋ ಒಂದು ಬಹುಮಾನ ಕೊಡಬೇಕು ಅಂತ ಇವರಿಗೆ ಆಸೆ ಆಗುತ್ತೆ. ಯಾರಿಗೆ? ರಾಮಮಿಶ್ರಿಗೆ. ನಾನು ಬಹುಮಾನ ಕೊಡಬೇಕು, ಅವ್ರನ್ನ ಕರಿ ಅಂತ ಹೇಳ್ತಾರೆ. ಅವರು ರಾಜರಾಗಿರ್ತಾರೆ. ರಾಮಮಿಶ್ರು ಬರ್ತಾರೆ ಈ ಯಾಮುನಾಚಾರ್ಯರ ಒಂದು ಆಸ್ಥಾನಕ್ಕೆ. ಹಾಗೆ ಬಂದಾಗ ನಿನಗೆ ಒಂದು ನಿಧಿ ನಾನು ಕೊಡಬೇಕು ಅಂತ ಯಾಮುನಾಚಾರ್ಯರು ಹೇಳಿದಾಗ ಅಲ್ಲಿ ಯಾಮುನಾಚಾರ್ಯರಿಗೆ ಒಂದು ಶಾಕಿಂಗ್ ನ್ಯೂಸ್. ಏನು ಅಂತ ಅಂದರೆ, ನೀನೇನೋ ರಾಜ, ನಿನ್ನ ಹತ್ರ ಚಿನ್ನ, ಇನ್ನೊಂದು ಒಡವೆಗಳು ಇವೆಲ್ಲ ಬೇಕಾದಷ್ಟು ಇರುತ್ತೆ, ಇದನ್ನು ನೀನು ಪ್ರಶಸ್ತಿಯಾಗಿ ಬಹುಮಾನವಾಗಿ ನನಗೆಲ್ಲ ಕೊಟ್ಬಿಡ್ತೀಯ, ಅದೆಲ್ಲ ಸುಲಭವಾದ ವಿಷಯ. ಅದಕ್ಕಿಂತ ಒಂದು ದೊಡ್ಡ ಬಹುಮಾನವನ್ನು ನಾನೇ ನಿನಗೆ ಕೊಡ್ತೀನಿ ಅಂತ ರಾಮಮಿಶ್ರರು ಹೇಳ್ತಾರೆ. ಆ ರೀತಿಯಲ್ಲಿ ಅದಕ್ಕಿಂತ ದೊಡ್ಡ ಬಹುಮಾನವನ್ನು ಅಂತ ಅಂದರೆ ಇಲ್ಲಿ ರಾಮಮಿಶ್ರರು ಅವರ ಜೊತೆ ಸೇರಿಕೊಂಡು ಯಾಮುನಾಚಾರ್ಯರ ಜೊತೆ ಸೇರಿಕೊಂಡು ಅವರನ್ನು ಶ್ರೀರಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೀನು ಹೇಳಿದಂತಹ ಚಿನ್ನ ಮತ್ತೊಂದು ಅದನ್ನೆಲ್ಲ ನೀನು ಬಹುಮಾನವಾಗಿ ಕೊಡ್ತೀನಿ ಅಂತ ಹೇಳಿದೆಯಲ್ಲ,
ಅದಕ್ಕಿಂತ ಒಂದು ದೊಡ್ಡ ನಿಧಿ, ದೊಡ್ಡ ಬಹುಮಾನವನ್ನು ನಾನು ನಿಂಗೆ ಕೊಡ್ತೀನಿ ನೋಡು ಅಂತ ಹೇಳಿ ಶ್ರೀರಂಗದ ಗರ್ಭಗುಡಿಯೊಳಗೆ ಹೋಗಿ ಆ ಶ್ರೀರಂಗನಾಥನ ದರ್ಶನವನ್ನು ಮಾಡಿಸ್ತಾರೆ. ಇವನೇ ನಮಗೆ ಮಹಾನಿಧಿ ಅಂತ ಹೇಳಿ ಆ ಶ್ರೀರಂಗನಾಥನ ದರ್ಶನವನ್ನು ಮಾಡಿಸಿದಾಗ ಆ ಗುರು ಕೃಪೆ ಇದ್ದಿದ್ದರಿಂದ ಇವರಿಗೆ, ಈ ಯಾಮುನಾಚಾರ್ಯರಿಗೆ ಈ ಸಂಪ್ರದಾಯ ಒಳಗೆ ಮತ್ತೆ ಅವರು ಬರೋದಕ್ಕೆ ಸಾಧ್ಯವಾಯಿತು. ಆ ರೀತಿಯಲ್ಲಿ ಎಷ್ಟೋ ವರ್ಷಗಳು ಅವರು ರಾಜ್ಯಭಾರವನ್ನು ಮಾಡಿದ್ರು, ಸುಖಭೋಗಗಳನ್ನೆಲ್ಲ ಅನುಭವಿಸಿದ್ರು ಚೆನ್ನಾಗಿ ಯಾಮುನಾಚಾರ್ಯರು. ಅದೆಲ್ಲ ಆದ ಮೇಲೆ ಇವರು ಅಂದರೆ ರಾಮಮಿಶ್ರರು ಉಪಾಯ ಮಾಡಿ ಈ ರೀತಿಯಾಗಿ ಯಾಮುನಾಚಾರ್ಯರನ್ನು ನಮ್ಮ ಸಂಪ್ರದಾಯದ ಒಳಗೆ ಕರ್ಕೊಂಡು ಬರ್ತಾರೆ. ಈ ರೀತಿಯಲ್ಲಿ ಇಲ್ಲಿ ತಿರುತ್ತಕ್ಕ ಶಲ್ವಂ ಶೇವಗಂ ಯಾಂಪಾಡಿ ಅಂತ ಅಂದರೆ ನೀವು ಯಾರು ಅಂತ ಅಂದರೆ ನೀವೇ ನಮಗೆ ಮಹಾನಿಧಿ. ನೀವೇ ನಮಗೆ ಮಹಾನಿಧಿ ಅಂದರೆ ಯಾರು ಇಲ್ಲಿ ಅಂದರೆ ತ್ವಾಮೇವಾಹು ಕತಿಚಿದ ಪರೇ ತ್ವತ್ಪ್ರಿಯಂ ಲೋಕನಾಥಂ ಕಿಂ ತೈರಂತಃ ಕಲಹಮಲಿನೈ ಕಿಂಚಿದುತ್ತೀರ್ಯಮಗ್ನೈ ತ್ವತ್ಸಂಪ್ರೀತ್ಯೈ ವಿಹರತಿ ಹರೌ ಸಮ್ಮುಖೀನಾಂ ಶ್ರುತೀನಾಂ ಭಾವಾರೂಢೌ ಭಗವತಿ ವಾಂ ದಂಪತಿ ದೈವತಂನಃ. ಮಹಾನಿಧಿ ಯಾರು? ಆ ದಂಪತಿಗಳೇ, ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿಯೇ ದಂಪತಿಗಳು ನಮಗೆ. ಅವರೇ ತತ್ವಮ್ಮಂಡ್ರು ತಗವೇಲೋರೆಂಪಾವಾಯ್ ಅಂತ ತೋರಿಸಿದ್ಲಲ್ಲ ಗೋದಾದೇವಿ. ಯಾವ ರೀತಿಯಲ್ಲಿ ನಾವೆಲ್ಲ ಬಂದಿದ್ರೂ ಸಹ ವಿರಹ ಸಹಿಸ್ದೇನೆ ಓ ನಪ್ಪಿನ್ನಯೇ ಆ ಶ್ರೀಕೃಷ್ಣನ ಜೊತೆನೇ ಯಾವಾಗಲೂ ಇದ್ದೀಯಲ್ಲ. ನಾವೆಲ್ಲ ಭಕ್ತರು ಬಂದಿದ್ದೀವಿ, ಇಂಥ ಸಮಯದಲ್ಲಾದರೂ ನೀನು ಸ್ವಲ್ಪ ವಿರಹವನ್ನು ಕೊಟ್ಟು ಅಂದರೆ ವಿರಾಮವನ್ನು ಕೊಟ್ಟು ನೀನು ಈ ಕಡೆಗೆ ಬರಬಾರ್ದ, ಆಗ ನಾವು ಆ ಶ್ರೀಕೃಷ್ಣನನ್ನು ಅನುಭವಿಸ್ಬೋದು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಗೆ ಹೇಳಿದ್ಲು ಅಂದರೆ ನಮಗೆ ಗೊತ್ತು ಪರಮತತ್ವ ನೀವಿಬ್ಬರೇ ಅನ್ನೋದು ನನಗೆ ಗೊತ್ತು. ಆದರೆ ನಾವು ಭಕ್ತರೆಲ್ಲ ಆ ಶ್ರೀಕೃಷ್ಣನನ್ನು ಅನುಭವಿಸ್ಬೇಕು ಅಂತ ಬಂದಿರೋಂಥ ಸಮಯದಲ್ಲೂ ನೀವಿಬ್ಬರು ಬೇರೆ ಆಗದೆ ಹೀಗೆ ಒಟ್ಟಿಗೆ ಇದ್ದರೆ ನಮಗೆ ಆ ಶ್ರೀಕೃಷ್ಣನ ಅನುಭವ ಹೇಗೆ ಸಿಗೋದು ಅಂತ ಹೇಳಿ ಆ ಗೋದಾದೇವಿ ಕೇಳಿದ್ಲಲ್ಲ. ಆ ರೀತಿಯಲ್ಲಿ ಇಲ್ಲೂ ಸಹ ತೋರಿಸ್ತಾ ಇದ್ದಾರೆ. ತಿರುತ್ತಕ್ಕ ಶಲ್ವಮಂ ಶೇವಗಮಂ ಯಾಂಪಾಡಿ ಅಂತ ಅಂದರೆ ಆ ರೀತಿಯಲ್ಲಿ ಪರಮತತ್ವವಾಗಿರುವಂತಹ ಆ ಮಹಾನಿಧಿಯಾಗಿರುವಂತಹ ತಾಯಾರ್ ಪೆರುಮಾಳ್ ಇಬ್ಬರಿಗೂ ನಾವು ಸೇವೆಯನ್ನು ಮಾಡಬೇಕು, ಕೈಂಕರ್ಯವನ್ನು ಮಾಡಬೇಕು. ಅದನ್ನು ಬೇಡೋಕ್ಕಾಗಿಯೇ ನಿನ್ನ ಬಳಿ ಬಂದಿದ್ದೇವೆ ಅಂತ ಹೇಳಿ ತಿರುತ್ತಕ್ಕ ಶಲ್ವಮಂ ಶೇವಗಮಂ ಯಾಂಪಾಡಿ ವರುತ್ತಮಂ ತೀರ್ந்து ಮಗழ்ந்தேலோரெம்பாவாய். ಇಲ್ಲಿ ವರುತ್ತಮಂ ತೀರ್ந்து ಮಗழ்ந்தேலோரெம்பாவாய். ಈಗಾಗಲೇ ನಾವು ಕೆಲವೊಂದು ಪಾಶುರಗಳಲ್ಲಿ ಗೋದಾದೇವಿ ಮಗழ்ந்தேலோரெம்பாவாய் ಅಂತ ಹಾಡಿದಾಳೆ ಅಲ್ವಾ. ನಮಗೆ ಇದರಿಂದ ಸಂತೋಷವಾಗತ್ತೆ ಅಂತ ಹೇಳಿ ಹಾಡಿದಾಳೆ. ಇಲ್ಲೂ ಸಹ ಮಗழ்ந்தேலோரெம்பாவாய் ನಮಗೆ ಇದರಿಂದ ಸಂತೋಷವಾಗತ್ತೆ ಅಂತ ಹಾಡ್ತಾ ಹೇಳೆ. ಯಾವುದರಿಂದ ಸಂತೋಷವಾಗೋದು ಅಂತ ಅಂದರೆ ಈಗ ಉದಾಹರಣೆ ನೋಡೋಣ. ಈಗ ಇದಕ್ಕೆ ಇಂಥದ್ದೇ ಒಂದು ಉದಾಹರಣೆ ಸಾಮಾನ್ಯವಾಗಿ ಕೊಡೋದಕ್ಕಾಗೋದು. ಅದಕ್ಕಾಗಿಯೇ ಈಗ ಯಾರೋ ಒಬ್ಬನಿಗೆ ಒಂದು ತಲೆನೋವು ಬಂತು, ಸಾಮಾನ್ಯವಾದ ಒಂದು ತಲೆನೋವು ಬಂತು. ಅವನು ಡಾಕ್ಟ್ರ್ ಬಳಿ ಹೋಗ್ತಾನೆ. ಡಾಕ್ಟ್ರ್ ಬಳಿ ಹೋದ ತಕ್ಷಣ ಆ ಡಾಕ್ಟ್ರು ಹೇಳ್ತಾರೆ, ನಿನಗೆ ಹಾಗೆ ನಾನು ಮಾತ್ರೆಗಳು ಅದನ್ನೆಲ್ಲ ಕೊಟ್ಟು ಇದನ್ನು ಈಗ ಸರಿ ಮಾಡೋದಕ್ಕಾಗೋದಿಲ್ಲ, ಇದಕ್ಕೆ ಒಂದಷ್ಟು ಈ MRI ಇನ್ನೂ ಬೇರೆ ಬೇರೆ ಯಾವುದ್ಯಾವುದೋ ಟೆಸ್ಟ್ಗಳೆಲ್ಲ ಬರ್ಕೊಡ್ತಾರೆ, ಇದನ್ನೆಲ್ಲ ನೀವು ಮಾಡಿಸ್ಬೇಕು, ಆಮೇಲೆ ಇದು ನಿಜವಾಗ್ಲೂ ಸಾಮಾನ್ಯವಾದ ತಲೆನೋವು ಅಲ್ವಾ ಅಂತ ಹೇಳ್ತೀನಿ ಅಂತ ಡಾಕ್ಟ್ರು ಹೇಳ್ತಾರೆ. ಅದಕ್ಕೆ ಇವನು ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ತಾನೆ. ಹೀಗೆ ಆ ಟೆಸ್ಟ್ಗಳನ್ನೆಲ್ಲ ಮಾಡಿಸಿದ್ಮೇಲೆ ಇವನಿಗೇನಾಗುತ್ತೆ, ಇವನಿಗೆ ಅಲ್ಲೇ ಎಷ್ಟೊಂದು ವ್ಯಯ ಆಗೋಯ್ತು ಅಲ್ವಾ, ಅವನಿಗೆ ಖರ್ಚು ಅಲ್ಲೇ ಎಷ್ಟೊಂದು ಆಗೋಯ್ತು. ಇದೆಲ್ಲ ಆದಮೇಲೆ ಅವನೇನು ಮಾಡ್ತಾನೆ ಅಂದರೆ ಈಗ ನೆಕ್ಸ್ಟು ಈ ಟೆಸ್ಟ್ ರಿಪೋರ್ಟ್ಸ್ನೆಲ್ಲ ಡಾಕ್ಟ್ರು ನೋಡಿದ್ರು. ಅದಾದಮೇಲೆ ನಿನ್ನ ಟ್ರೀಟ್ಮೆಂಟ್ ಈ ಥರ ಇದೆ, ಇದಕ್ಕೆ ಒಂದು ದೊಡ್ಡ ಆಪ್ರೇಷನ್ ಮಾಡಬೇಕು, ಇದಕ್ಕೆ ಇಷ್ಟೆಲ್ಲ ಖರ್ಚಾಗುತ್ತೆ ಅಷ್ಟೆಲ್ಲ ಖರ್ಚಾಗುತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ. ಆ ರೀತಿಲಿ ಈಗಾಗಲೇ ಅವನು ಸುಮಾರು ಟೆಸ್ಟ್ಗಳಿಗೆ ಖರ್ಚು ಮಾಡಿಬಿಟ್ಟಿದ್ದಾನೆ. ಇದಾದಮೇಲೆ ಅವನು ಈಗ ಖರ್ಚು ಮಾಡೋದು ಯಾವುದಕ್ಕೆ ಅಂದರೆ ಟ್ರೀಟ್ಮೆಂಟ್ಗೆ. ಈಗ ಇಲ್ಲಿ ಮಗழ்ந்தேலோரெம்பாவாய் ಅಂತ ಅಂದರೆ ಏನು? ಮಗழ்ந்தேಲೋரெம்பாவாய் ಅಂದರೆ ಈಗ ನನಗೊಂದು ತಲೆನೋವಿದೆ, ಆ ತಲೆನೋವಿದ್ದಾಗ ನನಗೇನೋ ಒಂದು ಏನಂತಾರೆ ಇಷ್ಟವಾದ ಒಂದು ಐಸ್ ಕ್ರೀಮು ಅಥವಾ ಇಷ್ಟವಾದ ಬೇರೆ ಯಾವುದೋ ಒಂದು ವಸ್ತು ನನಗೊಂದು ಅದು ಸಿಕ್ಬಿಟ್ಟಿದೆ, ಅದರಿಂದ ನನಗೆ ಸಂತೋಷ ಆಗಿಬಿಟ್ಟಿದ್ದೀನಿ ಅನ್ನೋ ಅರ್ಥ ಅಲ್ಲ. ಯಾಕಂದರೆ ನನಗಿನ್ನೂ ತಲೆನೋವಿದೆ, ಆದರೆ ನನಗೆ ಇಷ್ಟವಾದ ಪದಾರ್ಥ ಸಿಕ್ಕಿದ್ರೆ ನನಗೆ ಅದರಿಂದ ಆಗುವಂಥ ಸಂತೋಷವನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇಲ್ಲ.
ಯಾಕೆ? ವರುತ್ತಮಂ ತೀರ್ಂದು ಅಂದರೆ ಏನರ್ಥ? ಇವನು ಇಷ್ಟೆಲ್ಲ ವ್ಯಯ ಮಾಡ್ದ ಅದಕ್ಕೆ ಅಲ್ವಾ, ಇಷ್ಟೆಲ್ಲ ಅದಕ್ಕೆ ಖರ್ಚು ಮಾಡ್ದ, ಟ್ರೀಟ್ಮೆಂಟ್ಗಾಗಲಿ ಟೆಸ್ಟ್ಗಳಿಗಾಗಿ ಎಲ್ಲ ಖರ್ಚು ಮಾಡ್ದ. ಆಮೇಲೆ ಇವನಿಗೆ ಆಪ್ರೇಷನ್ನೂ ಆಯಿತು ಅಂತಲೇ ಇಟ್ಕೋಣ, ಆಪ್ರೇಷನ್ ಆಯಿತು, ಅದಾದಮೇಲೆ ಇವನು ಗುಣನೂ ಆದ. ಆದರೆ ಗುಣ ಆದ ಮೇಲೆ ಇವನಿಗೆ ಅವನ ಹತ್ರ ಒಂಚೂರು ಕೈಯಲ್ಲೇನೂ ಹಣನೇ ಇರಲ್ಲ, ಎಲ್ಲ ಹಣನೂ ಅವನು ಇಲ್ಲಿಗೆ ಸುರಿದಿದ್ದಾನೆ, ಅವನ ಟ್ರೀಟ್ಮೆಂಟ್ಗೆ ಸುರಿದಿದ್ದಾನೆ, ಅದಲ್ಲದೆ ಅವನ ಟೆಸ್ಟ್ಗೆಲ್ಲ ಸುರಿದಿದ್ದಾನೆ. ಈ ರೀತಿ ಅವನ ಹತ್ರ ಕೈಯಲ್ಲಿ ಹಣನೇ ಇರಲ್ಲ. ಹಾಗಿರಬೇಕಾದ್ರೆ ಅವನಿಗೆ ತಲೆನೋವು ಏನೋ ಹೋಯಿತು, ಇದ್ದಂತಹ ತಲೆನೋವು ಗುಣನೂ ಆಗೋದ, ಅದು ಸಾಮಾನ್ಯವಾದ ತಲೆನೋವು ಅಲ್ಲ. ಇದೆಲ್ಲ ಆದಮೇಲೆ ಅವನ ಹತ್ರ ಹಣ ಇಲ್ಲ. ಆ ಹಣಕ್ಕಾಗಿ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಹತ್ರ ನೆಮ್ಮದಿನೂ ಇಲ್ಲ. ಈ ರೀತಿಯಲ್ಲಿ ಅಲ್ಲಿ ಅವನಿಗೆ ಇದು ಗುಣ ಆಯಿತು. ಆ ಗುಣ ಆಗಿರೋದ್ರಿಂದ ಮೇ ಬಿ ಅವನು ಸಂತೋಷ ಪಡ್ಬೋದು, ಆದರೆ ಇನ್ನೂ ಸಹ ಅವನಿಗೆ ಒಂದು ಚಿಂತೆ ಅನ್ನೋದು ಇದ್ದೇ ಇದೆ. ಯಾಕೆ? ಅವನ ಹತ್ರ ಹಣ ಇಲ್ಲ, ಈಗ ಅವನು ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಚಿಂತೆ ಇದೆ ಅಲ್ವಾ. ಈ ಚಿಂತೆ ಇದ್ದು ಸಂತೋಷ ಪಡೋದಲ್ಲ. ಗೋದಾದೇವಿ ಅದನ್ನೇ ತೋರಿಸ್ತಾಳೆ. ವರುತ್ತಮಂ ತೀರ್ಂದು ಮಗಿழ்ந்த ಎಲೋರೆಂಪಾವಾಯ್. ಚಿಂತೆ ಅನ್ನೋದು ತೀರಬೇಕು, ಆಮೇಲೆ ಸಂತೋಷ ಬರಬೇಕು. ಆ ಸಂತೋಷವನ್ನು ನೀನು ನಮಗೆ ಕರುಣಿಸು ಅಂತ ಹೇಳಿ ಇಲ್ಲಿ ಗೋದಾದೇವಿ ಕೇಳ್ತಾಳೆ. ಆ ರೀತಿಯಲ್ಲಿ ಸಂತೋಷ ಅನ್ನುವಂಥದ್ದು ಏನೋ ಒಂದು ಇಷ್ಟವಾದ ಪದಾರ್ಥ ಬಂದ ತಕ್ಷಣ ಈಗ ಮತ್ತೆ ನಾನು ಯುವಕರನ್ನೇ ತಗೊಳ್ತೀನಿ. ಈಗ ನಮ್ಮ ಯುವಕರು ಯಾವ ರೀತಿ ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ಸು ಒಡೆದು ಇದಾಗ್ತಾರೋ, ಚೂರು ಆಗ್ತಾರೋ, ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಸುಖಗಳಿಗೂ ಕೂಡ ಜೋರಾಗಿ ಎಗರು ಕುಣಿದು ಸಂತೋಷ ಪಡ್ತಾರೆ ಅಲ್ವಾ. ಆ ರೀತಿಯಲ್ಲಿ ಈಗ ಅದಕ್ಕಾಗಿಯೇ ಯುವಕರು ಬರಬೇಕು, ಯುವಕರು ಇದನ್ನು ಕೇಳಬೇಕು ಅಂತ ಹೇಳೋದು. ಆ ರೀತಿಯಲ್ಲಿ ಈ ಎಕ್ಸೈಟ್ಮೆಂಟ್ ಅನ್ನೋದನ್ನ ತೋರಿಸ್ದೆ ಯಾವ ರೀತಿಯಲ್ಲಿ ಎಂಥ ಕ್ರಿಟಿಕಲ್ ಸಿಚುಯೇಷನ್ ಆಗಿದ್ರು, ಅದು ಸಂತೋಷವಾಗಿರಲಿ ಅಥವಾ ವಸುದೇವನಂಥ ಸಿಚುಯೇಷನ್ ಆಗಿರಲಿ, ಅವನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ನೋ ಆ ರೀತಿಯಲ್ಲಿ ನಾವು ಈ ಚಿಂತೆಯನ್ನೆಲ್ಲ ಹೋಗಿಸ್ಕೊಂಡು ನಂತರ ಸಂತೋಷವನ್ನು ನೀನು ನಮಗೆ ಕರುಣಿಸಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಪಾಶುರದ ಮೂಲಕ ಸಂತೋಷವನ್ನು ಕರುಣಿಸೋದು ಸಾಲದು, ಚಿಂತೆಯನ್ನು ಹೋಗಿಸ್ಬೇಕು ಅಂತ ಹೇಳಿ ವರುತ್ತಮಂ ತೀರ್ಂದು ಮಗಿழ்ந்த ಎಲೋರೆಂಪಾವಾಯ್ ಅಂತ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಇಷ್ಟೂ ಪಾಶುರಗಳಲ್ಲಿ ಈಗಾಗಲೇ ನಾವು ಬೇರೆ ಬೇರೆ ವಿಭಾಗಗಳನ್ನು ನೋಡಿದ್ವಿ ಅಲ್ವಾ. ಪಾಶುರಗಳ ಪೈಕಿ ಮೊದಲು 5 ಪಾಶುರಗಳು ಪೀಠಿಕೆಯಾದರೆ 6ರಿಂದ 15 10 ಸಖಿಯರನ್ನು ಎಬ್ಬಿಸ್ತಾ ಇದ್ದಾಳೆ ಗೋದಾದೇವಿ. ಅದಾದಮೇಲೆ 16ರಿಂದ 22 ಮತ್ತೊಂದು ವಿಭಾಗ, ಅದರಲ್ಲಿ ದ್ವಾರಪಾಲಕರು, ನಪ್ಪಿನ್ನೈ, ಯಶೋಧ, ನಂದಗೋಪಾಲ, ಬಲರಾಮ ಇವರನ್ನೆಲ್ಲ ಎಬ್ಸೋದಕ್ಕೆ ಪ್ರಯತ್ನ ಪಟ್ಲು. ಹೀಗೆ 7 ಪಾಶುರಗಳು ಆಗೋಯ್ತು 16ರಿಂದ 22. 22 ಆದಮೇಲೆ ನಾವು ಯಾವುದೇ ರೀತಿಯಾದ ವಿಭಾಗಗಳನ್ನು ಮಾಡೋದಕ್ಕಾಗೋದಿಲ್ಲ. ಈ ಒಂದೊಂದು ಪಾಶುರ ಒಂದೊಂದು ರೀತಿ ಇದೆ. ಆ ರೀತಿಯಲ್ಲಿ 23ನೇ ಪಾಶುರದಲ್ಲಿ ಇಲ್ಲಿವರೆಗೂ ಎಬ್ಬಿಸಿದಂತಹ ಶ್ರೀಕೃಷ್ಣ ಯಜ್ಞ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ 23ನೇ ಪಾಶುರದಲ್ಲಿ. 24ನೇ ಪಾಶುರದಲ್ಲಿ ನಾವು ನೆನ್ನೆ ಉಪನ್ಯಾಸದಲ್ಲಿ ನೋಡಿದ ಹಾಗೆ ಆ ಗೋದಾದೇವಿ ವಿವಿಧ ಭಾಗಗಳನ್ನು ಇಟ್ಟುಕೊಂಡು ಅದಕ್ಕೆಲ್ಲ ಪೋಟ್ರಿ ಅಂತ ಹೇಳಿ ಅದನ್ನೆಲ್ಲ ಸ್ತೋತ್ರ ಮಾಡ್ತಾಳೆ, ಮಂಗಳ ಹಾಡ್ತಾಳೆ. ಈಗ ಇಷ್ಟೂ ಪಾಶುರಗಳಲ್ಲಿ ನೋಡದೇ ಇರೋವಂಥ ಒಂದು ವಿಷಯವನ್ನು ಗೋದಾದೇವಿ 25ನೇ ಪಾಶುರದಲ್ಲಿ ಅವನ ಅವತಾರವನ್ನು ಮತ್ತು ಕಂಸನ ಸಂಹಾರವನ್ನು ಎಲ್ಲೂ ತೋರಿಸಿಲ್ಲ ಗೋದಾದೇವಿ. ಇಷ್ಟೂ ಪಾಶುರಗಳಲ್ಲಿ ಅದನ್ನು ತೋರಿಸಿ ಇದರ ಜೊತೆಗೆ ಹೇಗೆ ಅಲ್ಲಿ ಕಂಸನ ಸಂಹಾರವಾಗಿ, ಅಂದರೆ ಈ ಕಂಸ ಅನ್ನುವಂಥದ್ದು ನಮಗೆ ನಮ್ಮ ಪಾಪಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯಾದ ಆ ಶಾಪಗಳೇ ನಮ್ಮ ಪಾಪಗಳ ರೀತಿಯಲ್ಲಿ ಬರ್ಬೋದು. ನೆನ್ನೆ ಹಿಂದಿನ ಪಾಶುರದ ಸಮಯ ಹೇಳಿದೆ ಅಲ್ವಾ, ಎಂಗಳ ಮೇಲೆ ಶಾಪಂ ಇಳಿಂದ ಎಲೋರೆಂಪಾವಾಯ್. ಆ ರೀತಿಯಲ್ಲಿ ಇವೆಲ್ಲ ಹೋಗಬೇಕು, ನಾಶವಾಗಬೇಕು ಅಂತ ಅಂದರೆ ಆ ಕಂಸನನ್ನು ಶ್ರೀಕೃಷ್ಣ ಯಾವ ರೀತಿ ನಾಶ ಮಾಡಿದ್ನೋ ಅದೇ ರೀತಿಯಲ್ಲಿ ಇಲ್ಲಿ ಈ ಚಿಂತೆ, ಈ ಪಾಪಗಳು ಅನ್ನುವಂಥದ್ದು ಎಲ್ಲ ನಾಶವಾಗಿ ನಂತರ ನಮಗೆ ಸಂತೋಷ ಬರಬೇಕು. ವರುತ್ತಮಂ ತೀರ್ಂದು ಮಗಿழ்ந்த ಎಲೋರೆಂಪಾವಾಯ್ ಅಂತ ಹೇಳಿ ಗೋದಾದೇವಿ ಈ ಪಾಶುರವನ್ನು ಹಾಡಿ ಮುಗಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಇಲ್ಲಿಯವರೆಗೂ ನಾವು ಈ ಧನುರ್ಮಾಸದಲ್ಲಿ 25 ದಿನಗಳನ್ನು ಕಳೆದು 25 ಪಾಶುರಗಳನ್ನು ನೋಡಿದ್ದೇವೆ. ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲಕ್ಕೆ ನನ್ನ ಧನ್ಯವಾದಗಳು. ಇವತ್ತು ನಾಳೆಯ ಪಾಶುರವನ್ನು ನೋಡಿ ಈಗ ಈ ಒಂದು ಉಪನ್ಯಾಸವನ್ನು ಮುಗಿಸ್ಕೋಣ.
மாலே மணிவண்ணா மார்கழி நீராடுவான் மேலையார் செய்வனகள் வேண்டுவன கேட்டியேல் ஞாலத்தை எல்லாம் நடுங்க முரல்வன பாலண்ண வண்ணத்துன் பாஞ்சஜன்யமே போல்வண்ண சங்கங்கள் போய்ப்பாடுடையனவே சாலப் பெரும் பறையே பல்லாண்டி சைப்பாரே கோல விளக்கே கொடியே விதானமே ஆலி நிலையாய் அருளேலோர் எம்பாவாய். ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯ ಪಾದುಕಾ ಸೇವಕ ಶ್ರೀವನ್ ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ.